Taniri Barabashikiri Takana. Hallelujah, Yesue, ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆ ರಾಜನೇ, ಆರಾಧಿಸುವೆ. ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ. ಸ್ತೋತ್ರ ಕರ್ತನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮಂದನೆ ರಿಕಿಮಿಯಾರಿ ಅಂತಕನೋರಿ ಬಾರಬಾರವಶ್ಕಿರಿ ಅಂತಕನ ಹತ್ರಯರ್ಧನೋರಿ ಕಮನದನಾರಿ ಹಸ್ತಕಿನೋರಿಂದ ಮಂದನೆ ತುರಗಡಾದ ರಸ್ತಕಿನೇರಿ ಬಾರವಶ್ಕಿರಿಯ ನಮನ ಹತ್ತುರಾರಸ್ತಕನೆ ಸೌರ್ಥಮಂತ ಮಂದನೆ ರಿಕಮನಾದನೆ. ಯೇಸುವಾ ಯೇಸುವೇ ಯೇಸುವೇ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಮಹಿಮೆ ಪಡಿಸುವೆ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರಿಲ್ಲ ದೇವರೇ. ಕೌರಮಂತನೇ ರಿ ಭಾರವಶಿಖಿರಿ ಅಂತಕನ ತುರಗಡಾದ ರಸ್ತಕಿನೋ ಕರ್ತನೇ, ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆ ರಾಜನೇ ತಂದೆ. ಕೌರಮಂತ ಮಂದನೇರಿ ಕಂದ ಮಂದನೇರಿ ಬಾರವ ಶಿಖಿರಿ ಅಂದಗನೋರಿ ಅಂತಕನ ತುರಮಂದ ಮಂದನೇರಿ ಬಾರವ ಶಿಖಿರಿ ಅಂತಕನೋ. ಯೇಸುವೇ ಯೇಸುವೇ, ನಿನ್ನನ್ನು ಆರಾಧಿಸುವೆ, ಕರ್ತನೇ ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ದೇವರೇ ನಿನ್ನನ್ನು ಆರಾಧಿಸುವೆ, ನನ್ನ ಒಳ್ಳೆಯ ದೇವರೇ ನಿನ್ನನ್ನು ಕೊಂಡಾಡುವೆ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರೇ ನಿನ್ನನ್ನು ಆರಾಧಿಸ್ತೇವೆ. ನನ್ನ ಒಳ್ಳೆಯ ದೇವರೇ ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆ, ಕರ್ತನೇ ನಿನ್ನನ್ನು ಆರಾಧಿಸುವೆ. ದೇವರೇ ನಿನ್ನನ್ನು ಕೊಂಡಾಡುವೆ, ಯೇಸುವೇ ಯೇಸುವೇ ಯೇಸುವೇ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಸ್ತೋತ್ರ ರಾಜ. ಕರ್ತನೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಭೂಮಂಡಲದ ಒಡೆಯನೇ ರಾಜನೇ, ಸಮಸ್ತವನ್ನು ಕಾಯುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್ ಜೀಸಸ್. ಹಲ್ಲೆಲೂಯಾ. You are the great I am, Jesus. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವರ, ಕಳೆದ ವಾರದುದ್ದಕ್ಕೂ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೊತ್ತೊತ್ತಿಗೆ ಬೇಕಾದ ಆಹಾರವನ್ನು, ಉಡತಕ್ಕ ಬಟ್ಟೆಯನ್ನು, ಇರತಕ್ಕ ಮನೆಯನ್ನು, ಜೀವಗಳನ್ನ, ಕುಟುಂಬಗಳನ್ನು, ತಂದೆ ತಾಯಿಗಳನ್ನು, ಬಂಧು ಮಿತ್ರ ಸಹೋದರ ಸಹೋದರಿಗಳನ್ನು, ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು ಕೊಟ್ಟು ನಡೆಸ್ತಾ ಇದಕ್ಕಾಗಿ ಸ್ತೋತ್ರ.
ಕೊಟ್ಟಂತ ಆರೋಗ್ಯಕ್ಕಾಗಿ, ಕೆಲಸಗಳಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ನೀನೆ ನಮ್ಮ ಆಧಾರವು, ಕೇಡ್ಯವು, ಗುರಾಣಿಯಾಗಿದೆಯಲ್ಲ ಸ್ವಾಮಿ. ನಿನ್ನ ಹೊರತು ಸ್ವಾಮಿ ಇನ್ಯಾರ ಬಳಿಗೆ ಹೋಗೋಣ ದೇವ್ರೆ? ಇದುವರೆಗೂ ನಮ್ಮನ್ನು ನೀನು ನಡೆಸ್ತಾ ಬಂದಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಅಪ್ಪ. ಈಗಲೂ ಈ ಆರಾಧನೆ ಆದಿಯಂತೂ ನೀನಾಗಿರು ಸ್ವಾಮಿ. ತಡೆ ಮಾಡುವಂತೆ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ಕೃತ್ಯ, ಮೋಸ, ವಂಚನೆ ತಡೆಗಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ತಂದೆ ನಿನ್ನ ಆತ್ಮನಿಂದಲೇ ಸ್ವಾಮಿ ನಮ್ಮನ್ನು ಬಿಡುಗಡೆಗೊಳಿಸು ಸ್ವಾಮಿ. ಆರಾಧನೆಗೆ ಸೇರಬೇಕಾಗಿರುವಂಥವ್ರು ಸರಿಯಾದ ಸಮಯದಲ್ಲಿ ಸೇರುವಂಥ ದೇವರ ನೀನವರಿಗೆ ಬಿಡುಗಡೆಗೊಳಿಸು ಸ್ವಾಮಿ. ನಿನ್ನ ವಾಕ್ಯ ಅವರ ಕೀಲು ಮಜ್ಜೆಗಳನ್ನು ತೂರಿಕೊಂಡು ಹೋಗಿ ಹೃದಯದಲ್ಲಿ ನಾಟ್ಲಿ ಸ್ವಾಮಿ. 100% ಪ್ರತಿಫಲವನ್ನು ತೆಗೆದುಕೊಂಡು ಬರಲಿ. ಅದನ್ನು ತಡೆ ಮಾಡುವಂತೆ ಎಲ್ಲ ವೈರ್ಯ ಶಕ್ತಿ, ಸಾಮರ್ಥ್ಯವನ್ನು ತಡೆಗಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಸ್ಥಳವನ್ನು, ಆಕಾಶಮಂಡಲದ ದೊರೆತನಗಳನ್ನು, ಭೂಮಂಡಲದ ದೊರೆತನಗಳನ್ನು ವಾಕ್ಯಕ್ಕೆ ತಡೆ ಮಾಡುವುದಕ್ಕೆ ಪ್ರಯತ್ನಿಸುವಂತೆ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಶಾರೀರಿಕ ಬಂಧನಗಳನ್ನು, ಮಾನಸಿಕ ಒತ್ತಡಗಳನ್ನು ತಡೆಗಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಂದು ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ನಿನ್ನನ್ನು ನೋಡಲಿ, ನಿನ್ನಿಂದ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಸತ್ಯವನ್ನು ತಿಳಿದುಕೊಳ್ಳುವಂಥ ವಿಶೇಷ ಕೃಪೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಆರಾಧನೆ ಆದಿಯಂತೂ ನೀನಾಗಿರು ಸ್ವಾಮಿ. ಎಲ್ಲದರಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ನೀನು ನಮ್ಮ ಆರಾಧನೆಯಲ್ಲಿ ಪ್ರಸನ್ಮುಖನಾಗು ಸ್ವಾಮಿ. ತಂದೆ, ನೀನು ಒಡೆಯುವಾತನಾಗಿ ನಮ್ಮ ಮುಂದುಗಡೆ ಹೊರಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಪರಿಶುದ್ಧಾತ್ಮನಾದಂಥ ದೇವರೇ, ನಿನ್ನ ವಿಶೇಷವಾದ ಸಹಾಯದ ಮೂಲಕವಾಗಿ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಆ ರೀತಿ ನೀನು ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈಗಲೂ ಆರಾಧನೆಯನ್ನ, ಪ್ರಾರ್ಥನಾ ಕೂಟವನ್ನ, ವಾಕ್ಯದ ಭಾಗವನ್ನ ಪ್ರತಿಯೊಂದನ್ನು ಸ್ವಲ್ಪಿಸಿಕೊಡ್ತೇನೆ ಅಪ್ಪ. ಇಂಟರ್ನೆಟ್ಗಳನ್ನು, ಕರೆಂಟ್ಗಳನ್ನು, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಹತೋಟಿಗೆ ತೆಗೆದುಕೋ ಸ್ವಾಮಿ. ಯಾವುದೇ ಅಡೆತಡೆಗಳಿಲ್ಲದೆ ನಿನ್ನ ಆತ್ಮನ ಮೂಲಕವಾಗಿ ನಡೆಸಬೇಕಾಗಿ ಎಲ್ಲ ಘನತೆಗೊರೊಬ್ಬನಿಗೆ ಸಲ್ಲಿಸ್ತಾ ಯೇಸುವೆ ನಿನ್ನ ಗಣಗಳ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೆನ್. ಆಮೆನ್. ಹಲ್ಲೆಲೂಯಾ. ಚೆಕ್. ಹಲ್ಲೆಲೂಯಾ. ಹಲ್ಲೆಲೂಯಾ. There is power in the name of Jesus. There is power in the name of Jesus. There is power in the name of Jesus to break every chain, break every chain, break every chain. To break every chain, break every chain, break every chain. There is power in the name of Jesus. There is power in the name of Jesus. There is power in the name of Jesus to break every chain, break every chain, break every chain. To break every chain, break every chain, break every chain. There is power in the name of Jesus. ನಂಬಿಕೆಯನ್ನು ಹೇಳು. There is power in the name of Jesus. Sing with me. There is power in the name of Jesus to break every chain, break every chain, break every chain. To break every chain, break every chain, break every chain. All sufficient sacrifice, so freely given, such a price for our redemption, heaven's gate swing wide, swing wide. There is power in the name of Jesus. There is power in the name of Jesus. Sing with me. There is power in the name of Jesus to break every chain, break every chain, break every chain. To break every chain,
break every chain, break every chain. There's an army rising up. ನಂಬಿಕೆಯಿಂದ ಹೇಳುವ. There's an army rising up. Sing with me everyone. There's an army rising up. To break every chain, break every chain, break every chain. ಉತ್ತಮಂದನೆ. To break every chain, break every chain, break every chain. To break every chain, break every chain, break every chain. There is power in the name of Jesus. There's power in the name of Jesus. Sing with me. There is power in the name of Jesus. To break every chain, break every chain, break every chain. Sing with me. To break every chain, break every chain, break every chain. All sufficient sacrifice, so freely given, such a price for our redemption. Heaven's gates swing wide, swing wide. ಕರ್ತನ ನಾಮದಲ್ಲಿ ಶಕ್ತಿ ಉಂಟು, ಆತನ ರಕ್ತದಲ್ಲಿ ಬಲ ಉಂಟು. ಆತ ನನ್ನನ್ನು ಏನಂತಂದ್ರೆ ತನ್ನ ರಕ್ತವನ್ನು ಕೊಟ್ಟು ಬಿಡುಗಡೆ ಮಾಡಿದ್ದಾನೆ. ತನ್ನ ರಕ್ತದಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ತನ್ನ ರಕ್ತದಿಂದ ತನ್ನ ಕ್ರಯವನ್ನು ಕೊಟ್ಟು ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. ತನ್ನ ಅತ್ಯಮೂಲ್ಯವಾದ ರಕ್ತವನ್ನು ಏನಂತಂದ್ರೆ ನನಗೆ ನಿನಗೆ ಕೊಡುವುದರ ಮೂಲಕವಾಗಿ, ನನಗೆ ನಿನಗೆ ಧಾರೆಯಾಗಿ ತನ್ನ ರಕ್ತವನ್ನು ಇರುವುದರ ಮೂಲಕವಾಗಿ, ಸುರಿಸುವುದರ ಮೂಲಕವಾಗಿ ಏನಂತಂದ್ರೆ ನಿನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. ನಂಬಿಕೆಯಿಂದ ಹೇಳೋಣವೇ, ಸ್ವಾಮಿ ನಿನ್ನ ರಕ್ತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ್ದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ ಯೇಸುವೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. Thank you, Jesus. Glory to you, Lord Jesus. Hallelujah. ಸುರಮಂತಮಂತನೇ ನಮ್ಮನಾತನಿಗೊಪ್ಪಿಸಿಕೊಡೋಣವೇ. ನನ್ನೊಂದಿಗೂ ನಿನ್ನೊಂದಿಗೂ ಮಾತನಾಡುವಂತೆ, ನನ್ನನ್ನು ನಿನ್ನನ್ನು ದೇವರು ಬಿಡುಗಡೆಗೊಳಿಸುವಂತೆ, ನನಗೆ ನಿನಗೆ ದೇವರು ಸಹಾಯ ಮಾಡುವಂತೆ ಆತನನ್ನು ಕೇಳಿಕೊಳ್ಳೋಣವೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. There's an army rising up. There's an army rising up. There's an army rising up. To break every chain, break every chain, break every chain. Sing with me. To break every chain, break every chain, break every chain. To break every chain, break every chain, break every chain. Helwa. To break every chain, break every chain, break every chain. There's an army rising up. ನನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ನನ್ನ ಇತರನ್ನು ಬಿಡುಗಡೆಗೊಳಿಸೋದಕ್ಕೋಸ್ಕರ ಎಬ್ಬಿಸ್ತಾ ಇದ್ದಾನೆ. There's an army rising up. There's an army rising up. To break every chain, break every chain, break every chain. To break every chain, break every chain, break every chain. To break every chain, break every chain, break every chain. ಯೇಸುವೇ ಯೇಸುವೇ ನಿನ್ನನ್ನು ಆರಾಧಿಸುವೆ. ಒಳ್ಳೆಯ ಕುರ್ಬನನ್ನು ಆರಾಧಿಸೋಣವೇ. ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ನನಗೋಸ್ಕರ ನಿನಗೋಸ್ಕರ ಸುರಿಸಿದಂತ ಕೊಟ್ಟಂತ ದೇವರನ್ನು ಆರಾಧಿಸೋಣವೇ.
ಕ್ರೂಜೆಯ ಮೇಲೆ ತನ್ನ ರಕ್ತದ ಒಂದು ಹನಿಯನ್ನು ಬಿಡದೆ ನನಗೋಸ್ಕರ ನಿನಗೋಸ್ಕರ ಸುರಿಸಿದಂತ ಯೇಸುವನ್ನ ಆರಾಧಿಸೋಣವೇ. ಬದಲಾಗದ ಯೇಸುವನ್ನ ಆರಾಧಿಸೋಣವೇ. ಯೇಸುವೆ ಯೇಸುವೆ. There's power in the name of Jesus. Sing with me. There is power in the name of Jesus. There is power in the name of Jesus. To break every chain, break every chain, break every chain. To break every chain, break every chain, break every chain. To break every chain, break every chain, break every chain. All sufficient sacrifice, so freely given, such a price for our redemption. Heaven's gate swing wide. All sufficient sacrifice, so freely given, such a price for our redemption. Heaven's gate swing wide, swing wide. There's an army rising up. There's an army rising up. There's an army rising up. To break every chain, break every chain, break every chain. To break every chain, break every chain, break every chain. ನನ್ನನ್ನು ಬಿಡುಗಡೆ ಮಾಡಿದಂಥ ದೇವರು, ನನಗೆ ನಿನಗೆ ತನ್ನ ರಕ್ತವನ್ನು ಸುರಿಸಿದಂಥ ದೇವರು, ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ನಿನ್ನ ಸೆಳೆದುಕೊಂಡಂಥ ದೇವರು, ಬದಲಾಗದ ದೇವರನ್ನು ನಾನು ನಿನ್ನ ಆರಾಧಿಸ್ತಾ ಇದ್ದೇವೆ. ಈಸ್ ದ ಸೇಮ್ ಗಾಡ್, ಈಸ್ ದ ಅನ್ಚೇಂಜಿಂಗ್ ಗಾಡ್. ಬದಲಾಗಲೇ ಇಲ್ಲ. ಇವತ್ತು ಆ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಆತನನ್ನೇ ದೃಷ್ಟಿಸೋಣವೇ. ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು. ನನ್ನ ಬಯಕೆಯು ಯೇಸುವೆ, ನನ್ನ ಬಯಕೆಯು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ಯೇಸುವೆ ತೀರಿಸು. ಆರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು. ನನ್ನ ಬಯಕೆಯು ಯೇಸುವೆ, ನನ್ನ ಬಯಕೆಯು. ಹಂಬಲಿಸುತ್ತ ಕುಂದಿತು ನನ್ನ ಆತ್ಮವು. ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ನಿನ್ನ ದರ್ಶನದಿಂದಲೇ ತೃಪ್ತಿಗೊಳಿಸು. ಯೇಸುವೆ, ನಿನ್ನ
ದರ್ಶನದಿಂದಲೇ ತೃಪ್ತಿ ಹೊಂದುವೆ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೇ ನನ್ನ ಬಯಕೆಯು. ನೀನು ಕಾಣದಿರಲು ಕಾಳೆಗೊಂದುವೆನು, ನಿನ್ನ ಬೆಳಕು ನನ್ನಲ್ಲಿ ಬೆಳಗ ಮಾಡಿಸು. ದೇವರೇ ನಿನ್ನ ಬಿಟ್ಟರೆ ಬಾಡಿ ಹೋಗ್ವೆನು ತಂದೆ, ದೇವರೇ ನಿನ್ನ ಬಿಟ್ಟರೆ ಬಾಡಿ ಹೋಗ್ವೆನು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೇ ನನ್ನ ಬಯಕೆಯು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು, ನನ್ನ ಬಯಕೆಯು ಯೇಸುವೇ ನನ್ನ ಬಯಕೆಯು. ನನ್ನನ್ನು ನಿನ್ನ ದೇವರು ಬಿಡುಗಡೆ ಮಾಡುವಂಥ ಕರ್ತನಾಗಿದ್ದಾನೆ. ಆತನು ಬದಲಾಗದ ದೇವರು, ನನ್ನನ್ನು ನಿನ್ನ ದೇವರು ಜಯ ಕೊಡುವಂಥ ಕರ್ತನಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವು ಆತನನ್ನು ದೃಷ್ಟಿಸೋಣವೇ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕಳೆದ ವಾರದುದ್ದಕ್ಕೂ ನಾವು ಮಾಡಿದಂಥ ತಪ್ಪು ಅಪರಾಧಗಳನ್ನು ಆತನ ಮುಂದೆ ಒಪ್ಪಿಸಿಕೊಡೋಣ. ಆತನಿಗೆ ಹೇಳೋಣ, ಸ್ವಾಮಿ, ನೀನು ಬರದೇ ಹೋಗಿದ್ರೆ ಕರ್ತನೆ, ನೀನಿಲ್ಲದೆ ಹೋಗಿದ್ರೆ ಸ್ವಾಮಿ, ನಮ್ಮಲ್ಲಿ ಜೀವ ಇರ್ತಾ ಇರಲಿಲ್ಲ, ನಮಗೆ ಬಿಡುಗಡೆ ಇರ್ತಾ ಇರಲಿಲ್ಲ, ನಮಗೆ ಆಶೀರ್ವಾದಗಳಿರ್ತಾ ಇರಲಿಲ್ಲ ಸ್ವಾಮಿ. ಆತನ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಡದೆ ಹೋಗಿದ್ದರೆ ಇವತ್ತು ನಾನು ನೀನು ಕ್ರೈಸ್ತನಾಗಿ ಬಾಳುವುದರಲ್ಲಿ ಯಾವ ಅರ್ಥ ಇರಲಿಲ್ಲ, ಕ್ರಿಸ್ತನನ್ನು ಅಂಗೀಕರಿಸುವುದರಲ್ಲಿ ಯಾವ ಅರ್ಥವಿರಲಿಲ್ಲ. ಆದರೆ ಕ್ರಿಸ್ತನು ನನಗೋಸ್ಕರ ಶಿಲುಬೆಯ ಮೇಲೆ ಬಲಿಯಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮೂರನೇ ದಿನದಲ್ಲಿ ಸತ್ತರೊಳಗಿಂದ ನನಗೋಸ್ಕರ ನಿನಗೋಸ್ಕರ ಎದ್ದು ಬಂದಿದ್ದಾನೆ. ಇಸ್ ದ ಸೇಮ್ ಅನ್ಚೇಂಜಿಂಗ್ ಗಾಡ್. ಸತ್ತ ಲಾಜರನನ್ನು ಎಬ್ಬಿಸಿದಂಥ ದೇವರು, ವಿಧವೆಯ ಮಗನ ಚಟ್ಟವನ್ನು ನಿಲ್ಲಿಸಿ ಆ ಯವನಸ್ಥನನ್ನು ಎಬ್ಬಿಸಿದಂಥ ದೇವರು, ಯಾಯಿರನ 12 ವರ್ಷದ ಮಗಳನ್ನ ಸತ್ತವರೊಳಗಿಂದ ಎಬ್ಬಿಸಿದಂಥ ದೇವರು, ಇವತ್ತು ಅದೇ ದೇವರು ನನ್ನ ನಿನ್ನ ಮುಂದೆ ಇರುವಂತವನಾಗಿದ್ದಾನೆ. ನನ್ನ ನಿನ್ನನ್ನು ಕಾಯುವಂಥ ದೇವರು ಆತನೇ ಆಗಿದ್ದಾನೆ. ಇಸ್ರಾಯೇಲನ್ನು ಕಾಯುವಂಥ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನಿನ್ನನ್ನು ಕಾಯುವಂಥ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣವೇ.
ಅಲೆಗಳ ಮಧ್ಯದಿ ನೀನಿಲ್ಲು ಎಂದವನೇ, ನೀನೇ ನನ್ ಸತ್ವ, ನನ್ನ ನಂಬಿಕೆ ನೀನೇ. ಅಲೆಗಳ ಮಧ್ಯದಿ ನೀನಿಲ್ಲು ಎಂದವನೇ, ನೀನೇ ನನ್ ಸತ್ಯ, ನನ್ನ ನಂಬಿಕೆ ನೀನೇ. ಕಳೆದ ದಿನವೆಲ್ಲ ನನ್ನೊಂದಿಗಿದ್ದೆ, ಎಂದಿಗೂ ನನ್ನ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲಿ ಜೊತೆಗಿರುವೆ. ಎದುರು ಬರುವ ಅಲೆಗಳ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ರೋಗದ ಮಧ್ಯದಿ ಎದ್ದು ನಡೆಯಂದೆ ಯೆಹೋವ ರಾಫ, ನನ್ ಸೌಖ್ಯವು ನೀನೇ. ರೋಗದ ಮಧ್ಯದಿ ಎದ್ದು ನಡೆಯಂದೆ ಯೆಹೋವ ರಾಫ, ನನ್ ಸೌಖ್ಯವು ನೀನೇ. ಕಳೆದ ದಿನವೆಲ್ಲ ನನ್ನೊಂದಿಗಿದ್ದೆ, ಎಂದಿಗೂ ನನ್ನ ಜೊತೆಯಲ್ಲೇ ಇರುವೆ. ಮುಂಬರುವ ದಿನಗಳಲ್ಲಿ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ನಂಬಿಕೆಯಿಂದ ಹೇಳೋಣವೇ, ಅಲೆಗಳು ನಿನ್ನ ವಿರುದ್ಧವಾಗಿ ಎದ್ದು ಬಂದ್ರು, ಬಿರುಗಾಳಿ ನಿನ್ನ ವಿರುದ್ಧವಾಗಿ ಎದ್ದು ಬಂದ್ರು, ರೋಗವು ನಿನ್ನನ್ನು ಮುತ್ತಿಕೊಂಡ್ರು, ಕಷ್ಟ ನಷ್ಟಗಳು ನಿನ್ನನ್ನು ಮುಟ್ಟಿಕೊಂಡ್ರು. ದೇವರು ನಿನ್ನನ್ನು ಬಿಡುಗಡೆಗೊಳಿಸ್ತಾನೆ. ಆತ ನಿನ್ನ ಬಲವಾಗಿದ್ದಾನೆ. ಆತ ನಿನ್ನ ಸೌಖ್ಯದಾತನಾಗಿದ್ದಾನೆ. ಆತ ನಿನ್ನ ಒಳ್ಳೆಯ ಕುರುಬನಾಗಿದ್ದಾನೆ. ಯೆಹೋವ ನಿಸ್ಸಿ, ಯೆಹೋವ ರಾಫ ಆಗಿದ್ದಾನೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ರೋಗವೇ ನಿನ್ ತಲೆಯು ಬಾಗಿತು, ಮೇಲೆ ನಿನ್ನ ಆಳ್ವಿಕೆ ಮುಗಿಯಿತು. ನಂಬಿಕೆಯಿಂದ ಹೇಳುವ, ರೋಗವೇ ನಿನ್ ತಲೆಯು ಬಾಗಿತ್ತು. ನಂಬಿಕೆಯಿಂದ ಹೇಳೋಣ, ಮೇಲೆ ನಿನ್ನ ಆಳ್ವಿಕೆ ಮುಗಿಯಿತು. ನನ್ನನ್ನು ಎದುರಿಸುವಂತಹ ಯಾವ ಆಯುಧ ಫಲಿಸದು. ಎದುರು ಬರುವ ಅಲೆಗಳ ಮೇಲೆ ನೀನೇ ನನ್ನ ಬಲವಾದೆ. ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ಎದುರು ಬರುವ
ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ರೋಗಕ್ಕೆ ಹೇಳೋಣವ ಶಾಪಕ್ಕೆ ಕಷ್ಟ ನಷ್ಟಕ್ಕೆ ಹೇಳೋಣವೇ ನನ್ನ ಕಾಡಿದಂತ ಪ್ರತಿಯೊಂದು ಸಮಸ್ಯೆಗೆ ಹೇಳೋಣವೇ ನಂಬಿಕೆಯಿಂದ ಹೇಳೋಣವೇ ರೋಗವೇ ನಿಂತಲೆಯೂ ಬಾಗಿತು ಮಂದಗನೆ ನನ್ಮೇಲೆ ನಿನ್ನಾಳ್ವಿಕೆ ಮುಗಿಯಿತು ನನ್ನನ್ನು ಎದುರಿಸುವಂತಹ ಯಾವ ಆಯುಧ ಫಲಿಸದು ಇನ್ನೊಂದ್ಸಾರಿ ಹೇಳುವ ರೋಗವೇ ನನ್ನ ತಲೆಯು ಬಾಗಿತು ನನ್ಮೇಲೆ ನಿನ್ನಾಳ್ವಿಕೆ ಮುಗಿಯಿತು ನಂಬಿಕೆಯಿಂದ ಹೇಳುವ ರೋಗವೇ ನಿನ್ನ ತಲೆಯು ಬಾಗಿತು ನನ್ಮೇಲೆ ನಿನ್ನಾಳ್ವಿಕೆ ಮುಗಿಯಿತು ನನ್ನನ್ನು ಎದುರಿಸುವಂತಹ ಯಾವ ಆಯುಧ ಫಲಿಸದು ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ನಂಬಿಕೆಯಿಂದ ಹೇಳೋಣ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ಅಲೆಗಳ ಮಧ್ಯದಿ ಉಳಿದ ಮಂದಗಣೆ ನೀನೆಲ್ಲೂ ಎಂದವನೇ ನೀನೇ ನನ್ ಸತ್ಯ ಉಳಿದ ಮಂಚಕನ ನನ್ನ ನಂಬಿಕೆ ನೀನೆ ನಂಬಿಕೆ ಹೇಳುವ ಅಲೆಗಳ ಮಧ್ಯದಿ ಉಳಿದ ಮಂದ ನೀನೆಲ್ಲೂ ಎಂದವನೇ ನೀನೇ ನನ್ ಸತ್ಯ ನನ್ನ ನಂಬಿಕೆ ನೀನೇ ಕಳೆದ ದಿನವೆಲ್ಲ ನನ್ನೊಂದಿಗಿದ್ದೇ ಇಂದಿಗೂ ನನ್ನ ಜೊತೆಯಲ್ಲೇ ಇರುವೆ ಮುಂಬರುವ ದಿನಗಳಲ್ಲಿ ಜೊತೆಗಿರುವೆ ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ಹೇಳೋಣ ರೋಗದ ಮಧ್ಯದಿ ನೀ ಎದ್ದು ನಡೆಯಂದೆ ಯೆಹೋವ ರಾಫಾ ನನ್ನ ಸೌಖ್ಯವು ನೀನೆ ನಂಬಿಕೆಯಿಂದ ಹೇಳುವ ರೋಗದ ಮಧ್ಯದಿ ಉರ್ಧಮಂತ್ರಕನೇ ನೀ ಎದ್ದು ನಡೆಯಂದೆ ಯೆಹೋವ ರಾಫಾ ಉರ್ಧಮನ ನೀ ಎದ್ದು ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೇ ಇಂದಿಗೂ ನನ್ನ ಜೊತೆಯಲ್ಲೇ ಇರುವೆ ಮುಂಬರುವ ದಿನಗಳಲ್ಲಿ ಜೊತೆಗಿರುವೆ ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನಿನ್ಪಾದ ಪೀಠದ ಗುರುತುಗಳೇ ಅಲೆಗಳ ಮಧ್ಯದಿ ನಂಬಿಕೆ ಹೇಳುವ ನೀನಿಲ್ಲು ಎಂದವನೇ ಯೆಹೋವ ಸತ್ಯ
ಹೇಳುವ ಅಲೆಗಳ ಮಧ್ಯದಿ ಉರ್ದು ಮಂತ್ರಕನೇ ನಿಲ್ಲು ಎಂದವನೇ ನೀನೇ ನನ್ ಸತ್ಯ ನಂಬಿಕೆ ನೀನೇ ಕಳೆದ ದಿನವೆಲ್ಲ ನನ್ನೊಂದಿಗಿದ್ದೇ ಇಂದಿಗೂ ನನ್ನ ಜೊತೆಯಲ್ಲೇ ಇರುವೆ ಮುಂಬರುವ ದಿನಗಳಲ್ಲಿ ಜೊತೆಗಿರುವೆ ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನೀನೇ ನನ್ನ ಬಲವಾದೆ ಉಗ್ಗಮಂದಗನ ಆರ್ಭಟಿಸೋ ಅಲೆಗಳಲ್ಲಿ ನೀನೇ ನನ್ನ ಬಲವಾದೆ ಆರ್ಭಟಿಸೋ ಅಲೆಗಳ ಮೇಲೆ ನೆನ್ಪಾದ ಪೀಠದ ಗುರುತುಗಳೇ. ಹೌದು, ನನ್ನನ್ನು ನಿನ್ನಂತಂದ್ರೆ ಮರಣಕರ ವ್ಯಾಧಿಯಿಂದ ತಪ್ಪಿಸಿದ ಆತನ ಆತನೇ, ರೋಗದಿಂದ ತಪ್ಪಿಸಿದವನ ಆತನೇ, ನನ್ನನ್ನು ನಿನಗೆ ಸಹಾಯ ಮಾಡಿ ನಡೆಸಿದಂಥ ಕರ್ತನ ಆತನೇ, ಎಡಬಿಡದೆ ಕೈ ಬಿಡದಂಥ ದೇವರು, ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ಸೆಳೆದುಕೊಂಡಂಥ ದೇವರು ಆತನೇ. ಈಸ್ ಅನ್ಚೇಂಜಿಂಗ್ ಗಾಡ್, ಈಸ್ ದ ಫೇತ್ಫುಲ್ ಗಾಡ್. ನಂಬಿಗಸ್ತನಾದಂಥ ದೇವರು, ಕೈ ಬಿಡದಂಥ ಕರ್ತನಾತನಾಗಿದ್ದಾನೆ. ಈ ಸಮಯದಲ್ಲಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣವೇ. ಆತನನ್ನು ದೃಷ್ಟಿಸೋಣವೇ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನಾವು ಯಾರು ಆಚೆ ಈಚೆ ನೋಡಬೇಡ್ರಿ, ನಮ್ಮ ಕಣ್ಣುಗಳ ದೃಷ್ಟಿಗಳನ್ನು ಆ ದೇವರ ಮೇಲೆ ಹಾಡೋಣ. ನಮ್ಮ ಆತ್ಮಿಕ ಕಣ್ಣುಗಳನ್ನು ದೇವರು ತೆರೆಯುವಂತೆ ಆತನನ್ನೇ ದೃಷ್ಟಿಸೋಣ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಮುಖವನ್ನು ನೋಡುವಂತವರ ಮುಖದ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಈ ಸಮಯದಲ್ಲೂ ದೇವರು ನೀನು ಆತನ ಮುಖವನ್ನು ನೋಡುವಾಗ ಆತನ ಮಹಾಕೃಪೆಯಿಂದ ನನ್ನನ್ನು ನೋಡುವಂಥವನಾಗಿದ್ದಾನೆ, ಎದ್ದು ಪ್ರಕಾಶಿಸುವಂಥವನಾಗಿದ್ದಾನೆ. ಆತನ ನೀತಿಯುಳ್ಳ ಕಿರಣಗಳು ನನ್ನನ್ನು ಸ್ವಸ್ಥಪಡಿಸ್ತದೆ, ನನ್ನನ್ನು ಬಿಡುಗಡೆಗೊಳಿಸ್ತದೆ, ನನ್ನನ್ನು ಆಶ್ವದಿಸ್ತದೆ. ಬೆಳಕಾಗಿ ಬಂದಂಥ ದೇವರು, ಲೋಕದ ಬೆಳಕಾಗಿ ಬಂದಂಥ ಕರ್ತನು ಈ ಕತ್ತಲೆ ಆದಂಥ ಭೂಮಿಯಲ್ಲಿ ನಿನಗೋಸ್ಕರ ಉದಯಿಸಿ ಬಂದನು. ಈ ಸಮಯದಲ್ಲಿ ದೇವರು ನಿನ್ನ ಕಣ್ಣುಗಳನ್ನು ತೆರೆಯುವಂತೆ, ಆತನನ್ನು ದೃಷ್ಟಿಸುವ ಹಾಗೆ ದೇವರು ಮಾಡುವಂತೆ ನಾವು ಕೇಳಿಕೊಳ್ಳೋಣವೇ. Light of the world, you step down into darkness. Open my eyes, let me see beauty that made this heart adore. Hope of a life spent with you. Light of the world, you step down into darkness. Open my eyes, let me see beauty that made this heart adore. Hope of a life spent with you. Singing. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. So here I am to worship, here I am to bow, here I am to say that you're my God.
altogether wonderful to me. I never know how much it costs to see my sin upon that cross, and I never know how much it costs to see my sin upon that cross. Light of the world, you stepped down into darkness. Open my eyes, let me see. Sing with me, everybody. Beauty that made this heart adore. Hope of a life spent with you. Light of the world, you stepped down into darkness. Open my eyes, let me see. Beauty that made this heart adoring. Hope of a life spent with you. Sing with me, everybody. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. ಎಲ್ಲರೂ ಹೇಳುವ ನಂಬಿಕೆಯಿಂದ King of all days, oh so highly exalted, glorious in heaven above. Humbly you came to the earth you created, all for our sake became poor. Sing with me, everybody. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. ಹೌದು, ಆತ ನನಗೋಸ್ಕರ ನಿನಗೋಸ್ಕರ ಅಂದರೆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನ ತ್ಯಾಗಕ್ಕಿಂತ ಮಹಾತ್ಯಾಗ ಇಲ್ಲ. ಆತನ ಮಹಾತ್ಯಾಗದ ಮುಂದೆ ಯಾವುದೂ ಕೂಡ ಇಲ್ಲ. ನಿನ್ನನ್ನು ಬಿಡಿಸಿದ್ದು ಕುರಿ ಟಗರು ಹೋತುಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತದಿಂದಲೇ ಯೇಸು ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. ತಂದೆಯಾದಂಥ ದೇವರು ಕುರಿ ಹೋತು ಟಗರುಗಳ ರಕ್ತದಿಂದ ನಮ್ಮ ಪಾಪವನ್ನ ತೊಳೆಯದೆ ತನ್ನ ಸ್ವಂತನ ಮಗನ ರಕ್ತದಿಂದ ನಿನ್ನ ಪಾಪಗಳನ್ನು ತೊಳೆದಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತ ನಂಬುವೊಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕಳಿಸಿಕೊಟ್ಟಿದ್ದಾನೆ. ನಂಬಿಕೆಯನ್ನು ಹೇಳೋಣ. So here I am to worship, here I am to bow down, here I am to say that you're my God. Sing with me, everybody. You're altogether lovely, altogether worthy, altogether wonderful to me. ನಂಬಿಕೆಯಿಂದ ಕೊನೆ ಸಾರಿ ಹೇಳುವ. So here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. And I never know how much it costs to see my sin upon that cross. And I never know how much it costs to see my sin upon that cross. ಆತನ ರಕ್ತದಿಂದ ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. ನನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡಿದ್ದಾನೆ.
ನನಗೆ ನಿನಗೇನಂತಂದರೆ ತನ್ನ ಕರುಣೆಯನ್ನು ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ವಾಕ್ಯಗಳನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ವಾಕ್ಯದ ಮುಂದೆ ದೇವರು ನನ್ನನ್ನು ಸಿದ್ಧ ಮಾಡುವಂತೆ ಕೇಳಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ಶಿಖಿರಿಯನ ಬರ ಹತ್ತುರಾರಗರಸ್ತಕನೋ ತುರ್ಧಮಂಥನೇರಿ ಬಾರ ಬಾರ ಶಿಖಿರಿಯನ ಮನ ಹತ್ತುರಾರಗರಸ್ತಕನೇ. ಕರುಣಿಸುವಂತ ದೇವರು, ಪ್ರೀತಿಸುವಂತ ತಂದೆ, ಸಂತೈಸುವ ತಾಯಿಯಂತಿರುವ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನು ದೇವರು ಇದುವರೆಗೂ ಬಲಪಡಿಸಿ ನಡೆಸ್ತಾ ಇದ್ದಾರೆ. ಆತನನ್ನು ಕೇಳಿಕೊಳ್ಳೋಣ. ಸ್ವಾಮಿ, ನಿನ್ನ ವಾಕ್ಯ ನನ್ನೊಂದಿಗೆ ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡಲಿ ಸ್ವಾಮಿ. ನಮ್ಮ ಆತ್ಮಿಕ ಕಣ್ಣುಗಳನ್ನು ಕಿವಿಗಳನ್ನು ತೆರೆ ಮಾಡಿ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳೋಣವೇ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ದೇವರೇ, ನಿನ್ನ ವಾಕ್ಯ ನನ್ನೊಬ್ಬೊಬ್ಬರ ಸಂಗಡ ಮಾತನಾಡಲಿ ಸ್ವಾಮಿ. ವಾಕ್ಯವಾಗಿರುವಂಥವನೇ ನಮ್ಮ ಕೀಲು ಮಜ್ಜೆಗಳನ್ನು ತೂರಿಕೊಂಡು ಹೋಗಿ ದೇವರೇ ನಮ್ಮ ಹೃದಯದಲ್ಲಿ ಸ್ಥಾಪನೆಗೊಂಡು ಸ್ವಾಮಿ, ನಮ್ಮ ಹೃದಯದಲ್ಲಿನ ವಾಕ್ಯಗಳು ಬರೆಯಲ್ಪಡಲಿ ಸ್ವಾಮಿ. ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ದುರಾತ್ಮನ ಯೋಜನೆ, ವ್ಯಕ್ತಿ ಮೋಸ, ವಂಚನೆ ಎಲ್ಲವನ್ನು ತಡೆಗಟ್ಟು ಸ್ವಾಮಿ. ನಿನ್ನ ವಾಕ್ಯ ಕೇಳುವಂಥವರನ್ನ, ಹೇಳುವಂಥ ನನ್ನನ್ನು ಕೂಡ ಅಭಿಷೇಕಿಸಿ ನಿನ್ನ ರಕ್ತದ ಕೋಟ್ಲೆ ಮರೆಮಾಚಿಕೋ ಸ್ವಾಮಿ. ನಮ್ಮನ್ನೆಲ್ಲ ನಿನ್ನನ್ನು ಮಹಿಮೆ ಪಡಿಸಿಕೋ ಸ್ವಾಮಿ. ಯಾರ್ಯಾರು ವಾಕ್ಯಗಳನ್ನು ಕೇಳ್ತಾರೆ ಸ್ವಾಮಿ, ಅವ್ರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ. ಸತ್ಯದ ಆತ್ಮನವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಲಿ ಸ್ವಾಮಿ. ಕೃಪೆ ತೋರಿಸು, ಕರುಣಿಸು ಸ್ವಾಮಿ. ಯಾರ್ಯಾರೆಲ್ಲ ಇದ್ದಾರೋ, ಯಾವ ಯಾವ ಸ್ಥಳಗಳಿದ್ದಾರೋ ಅವ್ರ ನಿನ್ನ ರಕ್ತದ ಕೋಟ್ಲಿ ಬೆಂಕಿ ಬೆಲೆ ಮರೆಮಾಚಿಕೋ ಸ್ವಾಮಿ. ಈ ಸ್ಥಳವನ್ನು, ಆಕಾಶವನ್ನು ದೊರೆತ ಪ್ರತಿಯೊಂದು ಸಂಗತಿಯನ್ನು ಒಟ್ಟಿಗೆ ತೆಗೆದುಕೋ ಸ್ವಾಮಿ. ವಾಕ್ಯವನ್ನು ತಡೆ ಮಾಡುವುದು ಯಾವ ಸಂಗತಿ ಆಗಿದ್ರು ಕೂಡ ಅದು ತಡೆ ಮಾಡಲ್ಪಡಲಿ ಸ್ವಾಮಿ. ನಿನ್ನ ಆತ್ಮನಿಂದ ತುಂಬಿಸಿ ಇನ್ನೊಬ್ಬೊಬ್ಬರ ಸಂಗಡ ಮಾತನಾಡಬೇಕಾಗಿ ವಾಕ್ಯವನ್ನು ನನ್ನನ್ನು ಸ್ವಲ್ಪಿಸಿಕೊಡುತ್ತಾನೆ. ಅಭಿಷೇಕಿಸು, ಉಪಯೋಗಿಸು ಸ್ವಾಮಿ. ಎಲ್ಲ ಘನತೆಗೊಬ್ಬನಿಗೆ ಸಲ್ಲಿಸಲ್ಪಡಲಿ ಯೇಸುವೆ. ಎಲ್ಲವನ್ನ ಸ್ವಲ್ಪಿಸಿಕೊಡುತ್ತೆ. ಕ್ರೂಜೆಯ ಅಡಿ ಅವರಲ್ಲಿ ಮರೆ ಮಾಚಿಕೊಂಡು ನಡೆಸಬೇಕು ಯೇಸುವೆ. ನಿನ್ನ ಗಣನ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ದಿನದಿಂದ ನಾವೇನಂತಂದರೆ ದೇವರಾತ್ಮನ ಅಭಿಷೇಕದ ಕುರಿತಾಗಿ, ದೇವರಾತ್ಮನ ಏನಂತಂದರೆ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ಇರುವಂಥ ಸಂಗತಿಗಳು ನೋಡಿಕೊಳ್ತಾ ಇದ್ದೇವೆ. ಸೊ ಇವತ್ತು ಕೂಡ ಏನಂತಂದರೆ ಅದೇ ಭಾಗವನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಅಂತಂದರೆ ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಅಭಿಷೇಕ. ಪರಿಶುದ್ಧಾತ್ಮನ ಅಭಿಷೇಕ ನಮ್ಮನ್ನು ಏನು ಮಾಡ್ತದೆ, ಯಾವ ರೀತಿಯಾಗಿ ನೀರಿನ ದೀಕ್ಷಾಸ್ನಾನ ಏನಂತಂದರೆ ನಿನ್ನನ್ನು ಏನಂತಂದರೆ ದೇವರ ಸನ್ನಿಧಾನಕ್ಕೆ ಸೇರಿಸ್ತದೆ. ಅದೇ ರೀತಿ ಪರಿಶುದ್ಧಾತ್ಮನು ನಿನ್ನನ್ನು ದೇವರ ಸಮ್ಮುಖದಲ್ಲಿ ಕರೆದುಕೊಂಡು ಹೋಗ್ತಾನೆ. ನಿನ್ನಂತಂದರೆ ದೇವರು ಆತ್ಮಪ್ರೇರಿತರಾಗಿ ನಾನು ನೀನು ಪ್ರಾರ್ಥಿಸುವಂತೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ. ಜಾನ್ ಚಾಪ್ಟರ್ 20 ವರ್ಸ್ 22. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿ ಏನಂತಂದರೆ ಪುನರುತ್ಥಾನವಾದ ನಂತರ 40 ದಿವಸ ಶಿಷ್ಯರ ಒಟ್ಟಿಗೆ ಇರುವಂಥ ಸಮಯದಲ್ಲಿ ಏನಂತಂದರೆ ಆತನು ಇರುವಂಥ ಸಮಯದಲ್ಲಿ ಯೇಸು ಅವರ ಮೇಲೆ ಊದಿದನು ಎಂಬುದಾಗಿ ಹೇಳ್ತದೆ. ಜಾನ್ ಚಾಪ್ಟರ್ 20 ವರ್ಸ್ 22. And when he had said this, he breathed on them and said unto them, receive ye the Holy Ghost. ಇಲ್ಲಿ ಯೇಸು ಸ್ವಾಮಿ ಏನಂತಂದರೆ ಅವರ ಮೇಲೆ ಊದಿ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ ಹೇಳಿದನು. ಹಾಗಾದರೆ ಪರಿಶುದ್ಧಾತ್ಮನನ್ನು ಅವರ ಮೇಲೆ ಊದಿದನು ಎಂಬುದಾಗಿ ಹೇಳ್ತದೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಅಂತಂದರೆ ಜೆನೆಸಿಸ್ ಚಾಪ್ಟರ್ 2 ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ತಂದೆಯಾದಂಥ ದೇವರು ಏನಂತಂದರೆ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಅಲ್ಲಿ ನೋಡ್ತೇವೆ ಅಂದರೆ ಆದಿಕಾಂಡದ ಪುಸ್ತಕ ಅಲ್ಲಿ 2ನೇ ಅಧ್ಯಾಯ ಅಲ್ಲಿ ಏನಂತಂದರೆ 7ನೇ ವಚನ 6-7ನೇ ವಚನ. Genesis chapter 2 verse 6 and 7. But there went up a mist from the earth and watered the whole face of the ground.
And the Lord God formed man of the dust of the ground and breathed unto his nostrils the breath of life, and man became a living soul. ಕರ್ತನಾದಂಥ ದೇವರು ಏನಂತಂದರೆ ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ತನ್ನ ಶ್ವಾಸವನ್ನು ಏನಂತಂದರೆ ಆ ಮನುಷ್ಯನಲ್ಲಿ ಊದಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವಾಗ ತಂದೆಯಾದಂಥ ದೇವರು ತನ್ನ ಶ್ವಾಸವನ್ನು ಮನುಷ್ಯನಲ್ಲಿ ಊದಿದನು, ಮನುಷ್ಯನು ಬದುಕುವಂಥ ಪ್ರಾಣಿಯಾದನು. ಇಲ್ಲಿ ಯೇಸು ಸ್ವಾಮಿ ಕೂಡ ಈಗ ಪರಿಶುದ್ಧಾತ್ಮನನ್ನು ಊದುತ್ತಾ ಇದ್ದಾರೆ ಶಿಷ್ಯರ ಮೇಲೆ. ಪರಿಶುದ್ಧಾತ್ಮನನ್ನು ಶಿಷ್ಯರ ಮೇಲೆ ಊದಿ ಹೇಳ್ತಾ ಇದ್ದಾರೆ ಅಂದರೆ, ತಕ್ಕೊಳ್ಳಿರಿ, ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ. ಹಾಗಾದರೆ ಈ ಶ್ವಾಸ, ದೇವರ ಶ್ವಾಸ ಏನಂತಂದರೆ ನನ್ನಲ್ಲಿ ನಿನ್ನಲ್ಲಿ ಜೀವ ಶ್ವಾಸವಾಗಿ ಉತ್ಪತ್ತಿ ಆಗ್ತದೆ. ಈ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗೆ ಬರುವಾಗ ಬದಲಾವಣೆಗಳು ಉಂಟಾಗ್ತದೆ. ಕಳೆದ 40 ವರ್ಷ, 60 ವರ್ಷ, 70 ವರ್ಷ, 20 ವರ್ಷ, 10 ವರ್ಷ, 15 ವರ್ಷ ನಾವೇನಂತಂದರೆ ಮನುಷ್ಯರಾಗಿ ಲೋಕದಲ್ಲಿ ಹುಟ್ಟಿದ ಮೇಲೆ ಏನಂತಂದರೆ ದೇವರ ವಾಕ್ಯ ಹೇಳ್ತದೆ, ಮಾತೃ ಗರ್ಭದಿಂದಲೇ ನಾವು ಪಾಪಿಗಳಾಗಿದ್ದೇವೆ. ನಮ್ಮಲ್ಲಿ ಹರಿಯುವಂಥ ರಕ್ತ ಏನಂತಂದರೆ ಶರೀರ, ಮಾಂಸ ಏನಂತಂದರೆ ಈ ಮನಸ್ಸು, ಆಲೋಚನೆ ಏನಂತಂದರೆ ನಮ್ಮನ್ನು ಪಾಪಕ್ಕೆ ಎಳಿತಾ ಇರ್ತದೆ. ಹಾಗಾದರೆ ಪಾಪಮಯವಾದಂಥ ಈ ಜೀವಿತದಿಂದ ನಾವು ಪರಿಶುದ್ಧರಾಗಬೇಕಂತ ನಮ್ಮ ಸ್ವಂತ ಶಕ್ತಿಯಿಂದ, ಪ್ರಯತ್ನದಿಂದ ನಾವು ಮಾಡಿದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನನಗೆ ನಿನಗೆ ಏನಂತಂದರೆ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ. ದ ಹೋಲಿ ಸ್ಪಿರಿಟ್ ಇಸ್ ಗಿವನ್ ಟು ಅಸ್ ಸೊ ದಟ್ ವಿ ಕ್ಯಾನ್ ಬಿ ಸ್ಯಾಂಟಿಫೈಡ್, ವಿ ಕ್ಯಾನ್ ಬಿ ಮೇಡ್ ಹೋಲಿ ಥ್ರೂ ಹಿಮ್. ಯಾಕಂದರೆ ಪರಿಶುದ್ಧನಾದಂಥ ದೇವರು ನನ್ನೊಳಗೆ ನಿನ್ನೊಳಗೆ ಬರುವಾಗ ಒಳಗಿನಿಂದ ಕಾರ್ಯವನ್ನು ಮಾಡುತ್ತಾ ಬರ್ತಾನೆ. ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವೇನಾಗ್ತದೆ ಅಂತಂದರೆ ಹೊರಗಿನ ಒಂದು ಕಾರ್ಯವನ್ನು ಮಾಡ್ತೇವೆ. ಏನಂತಂದರೆ ಹೊರಗೆ ಕಾಣುವುದಕ್ಕಾಗಿ, ಏನಂದರೆ ಒಂದು ಸೂಚನೆಗಾಗಿ ನಾವು ದೇವರ ಕಡೆಗೆ ತಿರುಗಿದ್ದೇವೆ ಎಂಬ ಸೂಚನೆಗಾಗಿ ದೀಕ್ಷಾ ಸ್ನಾನವನ್ನು ಮಾಡಿಕೊಳ್ತೇವೆ. ಶಾರೀರಿಕವಾದಂಥ ಒಂದು ಸೂಚನೆಯನ್ನು ಮಾಡಿಕೊಳ್ತೇವೆ. ಆದರೆ ಅದನ್ನು ಏನು ಮಾಡ್ತದೆ ಅಂತಂದರೆ ದೇವರು ನನ್ನೊಳಗೆ ಕಾರ್ಯ ಮಾಡುವಂತೆ ಏನಂತಂದರೆ ಅಧಿಕಾರವನ್ನು ಸೈತಾನನಿಗೆ ಕಿತ್ತುಕೊಂಡು ದೇವರಿಗೆ ಕೊಡುವಂಥದ್ದಾಗಿದೆ. ಈಗ ದೇವರೇ ನನ್ನಲ್ಲಿ ಕಾರ್ಯ ಮಾಡು ಎಂಬುದಾಗಿ. ಯಾವಾಗ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತೇನೋ ಏನಂತಂದರೆ ದೇವರಿಗೆ ಅದನ್ನು ಒಪ್ಪಿಸಿಕೊಡ್ತೇನೋ, ಪರಿಶುದ್ಧಾತ್ಮನ ಸ್ನಾನ ಕೂಡ ಅಷ್ಟು ಅವಶ್ಯವಾಗಿದೆ. ಪರಿಶುದ್ಧಾತ್ಮನ ಸ್ನಾನ ಬರುವಾಗ ನನಗೆ ಒಳಗಿನಿಂದ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನನ್ನೊಳಗಿದ್ದುಕೊಂಡು ನನಗೆ ದೇವರಿಗೆ ಬೇಡವಾದ ಸಂಗತಿಗಳನ್ನು ತೆಗೆಯುತ್ತಾ, ನನ್ನೊಳಗಿದ್ದುಕೊಂಡು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ತೆಗೆಯುತ್ತಾ ನನ್ನನ್ನು ಶುದ್ಧಿ ಮಾಡುತ್ತಾ ಬರ್ತಾನೆ. ಯಾಕಂದರೆ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗೆ ಬರುವಾಗ ಆತನು ಪರಿಶುದ್ಧತೆಯನ್ನು ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಬಹಳ ಪ್ರಾಮುಖ್ಯವಾಗಿ ಈ ಶ್ವಾಸ, ಜೀವ ಶ್ವಾಸ, ದೇವರ ಶ್ವಾಸ, ದೇವರ ಆತ್ಮನು ನನ್ನೊಳಗೆ ನಿನ್ನೊಳಗೆ ವಾಸವಾಗಬೇಕಾಗಿದೆ. ಯೋಹಾನನ ಬರೆಸುವ ವಾರ್ತೆಯಲ್ಲಿ ಅಲ್ಲಿ 14ನೇ ಅಧ್ಯಾಯ 15ರಿಂದ 16 ವಚನಗಳು. ಜಾನ್ ಚಾಪ್ಟರ್ 14 ವರ್ಸ್ 15 to 16. ಇಲ್ಲ ನೋಡ್ತೀವಿ ನಂತರ ಯೋಹಾನನ ಬರೆಸುವ ವಾರ್ತೆಯಲ್ಲಿ 14ನೇ ಅಧ್ಯಾಯಲ್ಲಿ 15-16 ವಚನಗಳು. ಇಫ್ ಯು ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್. ಇಫ್ ಯು ಲವ್ ಮೀ ಕೀಪ್ ಮೈ ಕಮಾಂಡ್ಮೆಂಟ್ಸ್ ಅಂಡ್ ಐ ವಿಲ್ ಪ್ರೇ ದ ಫಾದರ್ ಅಂಡ್ ಹೀ ಶಾಲ್ ಗಿವ್ ಯು ಅನದರ್ ಕಂಫರ್ಟರ್ ದಟ್ ಹಿ ಮೇ ಅಬೈಡ್ ವಿತ್ ಯು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಕೇಳಿಕೊಂಡ್ರೆ ಅದು ನಾನು ನಿಮಗೆ ಮಾಡುತ್ತೇನೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಿ. ನಾನು ತಂದೆಯನ್ನು ಬೇಡಿಕೊಳ್ತಾನೆ, ಆತನು ನಿಮ್ಮ ಸಂಗಡ ಸದಾಕಾಲ ಇರುವುದಕ್ಕಾಗಿ. ಏನಂತಂದರೆ ಒಬ್ಬ ಸಹಾಯಕನನ್ನು, ಏನಂತಂದರೆ ನಿಮ್ಮನ್ನು ಸಂತೈಸುವುದಕ್ಕೋಸ್ಕರ ಒಬ್ಬ ಸಹಾಯಕನನ್ನು ದೇವರು ಕಳಿಸಿಕೊಡ್ತಾನೆ. ಹಾಗಾದರೆ ಈ ಸಂತೈಸುವಂಥ ಆತ್ಮನು, ತಾಯಿ ಹಾಗೆ ಸಂತೈಸುವಂಥ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗೆ ಇರುವಾಗ ನಾನು ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು, ದುಃಖದಲ್ಲಿ ಹಾದು ಹೋಗ್ತಾ ಇರ್ಬೋದು, ಸಮಸ್ಯೆದಲ್ಲಿ ಹಾದು ಹೋಗ್ತಾ ಇರ್ಬೋದು, ದೇವರು ನಿನ್ನ ಸಂಗಡ ಇರುವುದರಿಂದ ಏನಂತಂದರೆ ಬಿಡುಗಡೆ ಉಂಟಾಗ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಇಫ್ ಗಾಡ್ ಇಸ್ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಿನ್ನ ಸಂಗಡ ಇರುವುದಾದರೆ ಏನಂತಂದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದರೆ ಈ ದೇವರು ನನ್ನೊಳಗೆ ನಿನ್ನೊಳಗಿರಬೇಕಾಗಿದೆ. ಈ ದೇವರು ನನ್ನೊಳಗೆ ನಿನ್ನೊಳಗಿದ್ದುಕೊಂಡು ಕಾರ್ಯಗಳನ್ನು ಮಾಡಬೇಕಾಗಿದೆ. ಈ ದೇವರು ನನ್ನೊಳಗೆ ನಿನ್ನೊಳಗಿದ್ದುಕೊಂಡು ಪ್ರಾರ್ಥಿಸುವಂಥ ದೇವರಾಗಿದ್ದಾನೆ. ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ರೋಮನ್ಸ್ ಚಾಪ್ಟರ್ 8 ವರ್ಸ್ 26. ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅಂತಂದರೆ, ಲೈಕ್ವೈಸ್ ದ ಸ್ಪಿರಿಟ್ ಆಲ್ಸೋ ಹೆಲ್ಪತ್ ಅವರ್ ಇನ್ಫರ್ಮಿಟೀಸ್, ಫಾರ್ ವಿ ನೋ ನಾಟ್ ವಾಟ್ ವಿ ಶುಡ್ ಪ್ರೇ ಫಾರ್ ಆಸ್ ವಿ ಔಟ್, ಬಟ್ ದ ಸ್ಪಿರಿಟ್ ಇಟ್ ಸೆಲ್ಫ್ ಮೇಕeth intercession for us with groanings which cannot be uttered. ಪರಿಶುದ್ಧಾತ್ಮನು ನಮ್ಮ ಅಶಕ್ತಿಯನ್ನು ನೋಡಿ ನರಳಾಟದಿಂದ ನನ್ನೊಳಗೆ ನಿನ್ನೊಳಗಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ನಮಗೆ ಅನೇಕ ಸಾರಿ ಏನಂತಂದ್ರೆ ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಕೆಲವು ಸಾರಿ ನಮ್ಮ ಪರಿಸ್ಥಿತಿ ಬಿಕ್ಕಟ್ಟು ಬರುವಾಗ ಏನನ್ನ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ.
ಏನಂತ ಹೇಳಬೇಕಂತ ಗೊತ್ತಿಲ್ಲ, ದೇವರಿಂದ ಏನನ್ನು ಕೇಳಿಕೊಳ್ಬೇಕಂತ ನಮಗೆ ಅರ್ಥ ಆಗುವುದಿಲ್ಲ. ಆದರೆ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗಿರುವುದಾದರೆ ಏನಂತಂದರೆ ಆತನು ನರಳಾಟದಿಂದ ದೇವರ ಚಿತ್ತವನ್ನು ಪ್ರಾರ್ಥನೆ ಮಾಡ್ತಾನೆ. ಆತನು ನರಳಾಟದಿಂದ ನನಗೋಸ್ಕರ ನಿನಗೋಸ್ಕರ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಶೋಧನೆ ಒಳಗೆ ಬಿದ್ದಂಥ ನಮ್ಮನ್ನು ಎತ್ತುವುದಕ್ಕಾಗಿ ದೇವರು ಪ್ರಾರ್ಥನೆ ಮಾಡ್ತಾನೆ. ಶೋಧನೆ ಒಳಗೆ ತೊರ್ಲಾಡಿ ಏನಂದರೆ ಬಳಲಿ ಹೋದಂಥ ನನಗೆ ನಿನಗೆ ಆತನೇನಂತಂದರೆ ಪ್ರಾರ್ಥಿಸುತ್ತಾ ಹೊಸ ಬಲವನ್ನು ಕೊಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ಭಕ್ತನಾದ ದಾವೀದನು ಹೇಳ್ತಾನೆ ಏನಂತಂದರೆ ಕೀರ್ತನೆಗಳ ಪುಸ್ತಕದಲ್ಲಿ 51ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ ಅಂತಂದರೆ, ದೇವರೇ ನಿನ್ನ ಆತ್ಮನನ್ನು ನನ್ನಿಂದ ತೆಗೆಯಬೇಡ. ಕೀರ್ತನೆಗಳ ಪುಸ್ತಕದಲ್ಲಿ 51ನೇ ಅಧ್ಯಾಯ ನೋಡು, ಸಾಮ್ಸ್ ಚಾಪ್ಟರ್ 51, ಅಲ್ಲಿ ಆತನು ಹೇಳ್ತಾನೆ, ಹಿ ಈಸ್ ಕ್ರೈಯಿಂಗ್ ಔಟ್ ಟು ದ ಲಾರ್ಡ್, ಡೋಂಟ್ ಟೇಕ್ ಔಟ್ ಯುವರ್ ಸ್ಪಿರಿಟ್ ಔಟ್ ಆಫ್ ಮೀ. ನಿನ್ನ ಆತ್ಮನನ್ನು ನನ್ನಿಂದ ತೆಗಿಬೇಡ, ಬೇರೆ ಏನೇ ಸಂಗತಿಗಳನ್ನೇ ತೆಗೆದುಕೋ, ಆದರೆ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗಿಬೇಡ. ಹಾಗಾದರೆ ನಿನಗೆ ದೇವರ ಪರಿಶುದ್ಧಾತ್ಮನ ಕೊಡುವುದು ಯಾವುದಕ್ಕಂತಂದರೆ ನಿನ್ನನ್ನು ಪರಿಶುದ್ಧನಾಗಿ ಮಾಡುವುದಕ್ಕಾಗಿ. ಯಾಕಂದರೆ ಪ್ರಕಟಣೆಗಳ ಪುಸ್ತಕದಲ್ಲಿ ದೇವರ ವಾಕ್ಯ ನಾವು ನೋಡ್ತೀವಿ ಅಂತಂದರೆ, ಪರಿಶುದ್ಧನು ಇನ್ನೂ ತನ್ನನ್ನು ಪರಿಶುದ್ಧಿ ಮಾಡಿಕೊಳ್ಳಲಿ, ಹೊಲೆಯಾದವನು ಇನ್ನೂ ತನ್ನನ್ನು ಹೊಲೆ ಮಾಡಿಕೊಳ್ಳಲಿ, ಈಗೋ ನಾನು ಬೇಗನೆ ಬರುತ್ತೇನೆ. The Lord is telling that whoever is holy, let him become more holy, and whoever is wicked or whoever is not holy, unholy, let him become unholy. So the holiness comes only by the Spirit, Holy Ghost. ಪರಿಶುದ್ಧಾತ್ಮನ ಮೂಲಕವಾಗಿ ನನಗೆ ನಿನಗೆ ಏನಂತಂದರೆ ಪರಿಶುದ್ಧತ್ವ ಬರ್ತದೆ. ಪರಿಶುದ್ಧತ್ವದಿಂದ ನಾನು ನೀನು ಕೂಡಿದವರಾಗ್ತೇವೆ. ದೇವರ ಹತ್ತಿರಕ್ಕೆ ಬರುವುದಕ್ಕೆ ಏನಂತಂದರೆ ಪರಿಶುದ್ಧಾತ್ಮನು ನನಗೆ ನಿನಗೆ ಸಹಾಯ ಮಾಡ್ತಾನೆ. ಯೋಹಾನನ ಬರೆಸುವ ವಾರ್ತೆಯಲ್ಲಿ 14ನೇ ಅಧ್ಯಾಯ 26ನೇ ವಚನ, ಜಾನ್ ಚಾಪ್ಟರ್ 14 ವರ್ಸ್ 26. ಹಿಯರ್ ಇಟ್ ಸೇಸ್, ದ ಕಂಫರ್ಟರ್ ವಿಚ್ ಇಸ್ ದ ಹೋಲಿ ಗೋಸ್ಟ್ ಹೂ ಕಮ್ಸ್ ಫ್ರಮ್ ದ ಫಾದರ್ ಆ್ಯಂಡ್ ಇಟ್ ಈಸ್ ಸೆಂಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಏನಂತಂದರೆ ಒಬ್ಬ ಸಹಾಯಕನನ್ನು ದೇವರು ಕಳಿಸಿಕೊಡ್ತಾನೆ. ಆತನು ಪರಿಶುದ್ಧಾತ್ಮನಾಗಿದ್ದಾನೆ. ತಂದೆಯಿಂದ ಬರತಕ್ಕಂಥ ಪರಿಶುದ್ಧಾತ್ಮನು ಕ್ರಿಸ್ತನ ಹೆಸರಿನಲ್ಲಿ ಕಳಿಸಲ್ಪಟ್ಟಂಥವನು ಬಂದು ನಿಮಗೆ ಬೋಧಿಸ್ತಾನೆ ಎಂಬುದಾಗಿ. ಜಾನ್ ಚಾಪ್ಟರ್ 14 ವರ್ಸ್ 26, ಯೋಹಾನ ಬರೆಸುವ ವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಬಟ್ ದ ಕಂಫರ್ಟರ್ ವಿಚ್ ಇಸ್ ದ ಹೋಲಿ ಗೋಸ್ಟ್ whom the Father will send in my name, he shall teach you all things and bring all things to your remembrance whatsoever I have said unto you. ಆ ಸಹಾಯಕನು ಏನಂತಂದರೆ ಆ ಸಹಾಯ ಮಾಡುವಂಥವನು, ಸಂತೈಸುವಂಥ ಪರಿಶುದ್ಧಾತ್ಮನು ತಂದೆಯಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕಳಿಸಲ್ಪಟ್ಟು ಆತನು ನನಗೆ ನಿನಗೆ ಏನಂತಂದರೆ ಬೋಧಿಸುವಂಥವನಾಗಿದೆ. ಎಲ್ಲ ವಿಷಯಗಳಲ್ಲಿ ಬೋಧಿಸುವಂಥವನಾಗಿದ್ದಾನೆ. ದೇವರ ವಾಕ್ಯಗಳ ಕುರಿತಾದಂಥ ಮರ್ಮಗಳನ್ನು, ದೇವರ ವಾಕ್ಯದ ಕುರಿತಾದಂಥ ಗೂಢಾರ್ಥಗಳನ್ನು, ಅಷ್ಟು ಮಾತ್ರವಲ್ಲದೆ ಕ್ರಿಸ್ತನನ್ನು, ತಂದೆಯನ್ನು ನನಗೆ ನಿನಗೆ ಪರಿಶುದ್ಧಾತ್ಮನು ಪರಿಚಯ ಮಾಡಿಕೊಡ್ತಾನೆ. ಅಷ್ಟು ಮಾತ್ರವಲ್ಲದೆ ತಂದೆಯನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಯೇಸುವನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು, ಯೇಸುವಿನೊಂದಿಗೆ ಯಾವ ರೀತಿಯಾಗಿ ನಡಿಬೇಕು, ಪರಿಶುದ್ಧಾತ್ಮನಾದಂಥ ದೇವರೊಂದಿಗೆ ನಾವು ಯಾವ ರೀತಿಯಾಗಿ ನಡಿಬೇಕು, ಕ್ರಿಸ್ತನಾದಂಥ ವಾಕ್ಯಗಳನ್ನು ಯಾವ ರೀತಿಯಾಗಿ ಕೈಕೊಂಡು ನಡಿಬೇಕು ಎಂಬುದಾಗಿ ಪರಿಶುದ್ಧಾತ್ಮನು ನನಗೆ ನಿನಗೆ ಕಲಿಸಿಕೊಡುವಂಥವನಾಗಿದ್ದಾನೆ. ಹಾಗಾದರೆ ನಾವು ನೋಡ್ತೇವೆ ಅಂತಂದರೆ, ಹಿ ವಿಲ್ ಟೀಚ್ ಯು ಆಲ್ ಥಿಂಗ್ಸ್ ಆ್ಯಂಡ್ ಬ್ರಿಂಗ್ಸ್ ಆಲ್ ಥಿಂಗ್ಸ್ ಟು ಯುವರ್ ರಿಮೆಂಬರೆನ್ಸ್ ವಾಟ್ಸೆವರ್ ಐ ಹ್ಯಾವ್ ಸೆಡ್ ಅಂಟು ಯು. ನೀವು ಓದಿದಂಥ ವಾಕ್ಯಗಳನ್ನು ಪರಿಶುದ್ಧಾತ್ಮನ ಕಷ್ಟ ಕಾಲದಲ್ಲಿ, ದುಃಖದ ಸಮಯದಲ್ಲಿ, ಗೊಳ್ಳಾಟದ ಸಮಯದಲ್ಲಿ, ಶೋಧನೆಯ ಸಮಯದಲ್ಲಿ ನಿಮ್ಮ ನೆನಪಿಗೆ ತರ್ತಾನೆ. ದಟ್ಸ್ ದೇವರ ವಾಕ್ಯ ಹೇಳ್ತದೆ ಅಂತಂದರೆ, ಎರಡು ವಾಕ್ಯಗಳು ಉಂಟು. ಒಂದು ಲೋಗೋಸ್, ಅದರ್ ಒನ್ ಈಸ್ ರೇಮ. ಲೋಗೋಸ್ ಅಂತ ಹೇಳಿದರೆ ಬರೆಯಲ್ಪಟ್ಟಂಥ ವಾಕ್ಯ, ರೇಮ ಅಂತ ಹೇಳಿದರೆ ಮಾತನಾಡುವಂಥ ವಾಕ್ಯ. ತಕ್ಕ ಸಮಯದಲ್ಲಿ ಪರಿಶುದ್ಧಾತ್ಮನು ನನಗೆ ನಿನಗೆ ಬೇಕಾದಂಥ ವಾಕ್ಯಗಳನ್ನು ಮಾತನಾಡ್ತಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗತಕ್ಕಂಥ ಮಾತುಗಳನ್ನು ಆತನು ಮಾತನಾಡುತ್ತಾನೆ. ಹಾಗಾದರೆ ಪರಿಶುದ್ಧಾತ್ಮನು ಯಾಕೆ ನನಗೆ ನಿನಗೆ ಕೊಡಲ್ಪಟ್ಟಿದ್ದಾನಂತಂದರೆ, ನನಗೆ ಎಲ್ಲ ವಿಷಯವಾದ ಸತ್ಯವನ್ನು ತಿಳಿಸುವುದು ಮಾತ್ರವಲ್ಲದೆ, ಎಲ್ಲ ವಿಷಯವಾದ ಸಂಗತಿಗಳನ್ನು ಕಲಿಸುವುದು ಮಾತ್ರವಲ್ಲದೆ, ಏನಂತಂದರೆ ನೀನು ದೇವರೊಂದಿಗೆ ನಡೆಯುವ ಹಾಗೆ ಮಾಡುವುದು ಮಾತ್ರವಲ್ಲದೆ, ಏನಂತಂದರೆ ದೇವರ ವಾಕ್ಯಗಳನ್ನು ನೆನಪಿಗೆ ತರ್ತಾನೆ. ಕಷ್ಟ ಸಮಯದಲ್ಲಿ, ದುಗುಡದ ಸಮಯದಲ್ಲಿ, ಶೋಧನೆ ಸಮಯದಲ್ಲಿ, ಪಾಪ ಮಾಡುವಂಥ ಸಮಯದಲ್ಲಿ, ಬಿದ್ದು ಹೋದಂಥ ಸಮಯದಲ್ಲಿ ಪರಿಶುದ್ಧಾತ್ಮನು ದೇವರ ವಾಕ್ಯಗಳ ನೆನಪಿಗೆ ತಂದು ನನ್ನನ್ನು ಬಲಪಡಿಸ್ತಾನೆ. ಅದಕ್ಕೋಸ್ಕರ ಭಕ್ತನಾದ ದಾವೀದನು ಹೇಳ್ತಾನೆ, ನನ್ನ ಕಾಲು ಜಾರಿತೆಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ನಿನ್ನ ವಾಕ್ಯವು ನನ್ನ ಕಾಲಿಗೆ. ಕೀರ್ತನೆಗಳ ಪುಸ್ತಕದಲ್ಲಿ 119ನೇ ಅಧ್ಯಾಯ 105ನೇ ವಚನ, ಸಾಮ್ಸ್ ಚಾಪ್ಟರ್ 119 ವರ್ಸ್ 105, ಇಟ್ ಸೈಸ್, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಗಳಿಗೆ ಬೆಳಕಾಗಿದೆ. Your word is a lamp unto my feet and a path unto my legs. ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಗಳಿಗೆ ಬೆಳಕಾಗಿದೆ. ಅ ಲೈಟ್ ಅಂಟು ಮೈ ಪಾತ್ಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪರಿಶುದ್ಧಾತ್ಮನು ಬರುವಾಗ ನಿನ್ನ ಮಾರ್ಗದರ್ಶನ ಆತನು ಮಾಡುತ್ತಾನೆ.
ಅಷ್ಟು ಮಾತ್ರವಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಾರೆ ಅಂತಂದರೆ, ಇಸ್ರಾಯೇಲರಿಗೆ ಹೇಳುವಾಗ ದೇವರು ಹೇಳ್ತಾರೆ ಅಂದರೆ, ನಾನು ನಿಮ್ಮನ್ನು ನಡೆಯಬೇಕಾದ ಮಾರ್ಗದಲ್ಲಿ ಬೋಧಿಸಿ ನಡೆಸ್ತೇನೆ. ಎಡಕ್ಕೂ ಬಲಕ್ಕೂ ತಿರುಗಬೇಕಾದ್ರೆ ನಿಮಗೊಂದು ಸ್ವರ ಕೇಳ್ತದೆ, ಆ ಸ್ವರ ನಿಮ್ಮನ್ನು ನಡೆಸಿಕೊಂಡು ಹೋಗ್ತದೆ. ಹಾಗಾದರೆ ಇವತ್ತು ನನಗೆ ನಿನಗೆ ಎಡಕ್ಕೆ ತಿರುಗಬೇಕು ಬಲಕ್ಕೆ ತಿರುಗಬೇಕು ಅಂತ ಹೇಳುವಂಥವನು ಯಾರಂತಂದರೆ ಪರಿಶುದ್ಧಾತ್ಮನೇ. ನಾನು ನೀನು ನಡೆಯುವಂಥ ಮಾರ್ಗ ಸರಿಯಾಗಿದೆ ಇಲ್ಲ ಅಂತ ತಿಳಿಸುವಂಥವನು ಯಾರಂತಂದರೆ ಪರಿಶುದ್ಧಾತ್ಮನಾಗಿದ್ದಾನೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ನನಗೆ ನಿನಗೆ ಕೊಡಲ್ಪಟ್ಟಿದ್ದಾನೆ, ಹೊಸದಾಗಿ ಜೀವಿತವನ್ನು ನಡೆಸೋದಕ್ಕಾಗಿ. ಕ್ರಿಸ್ತನಿಗೋಸ್ಕರ ಏನಂತಂದರೆ ಒಂದು ಜಯಭರಿತವಾದಂಥ ಜೀವಿತವನ್ನು ನಡೆಸೋದಕ್ಕೋಸ್ಕರವಾಗಿ ದೀಕ್ಷಾಸ್ನಾನ ಎಷ್ಟು ಪ್ರಾಮುಖ್ಯವಾಗಿದೆಯೋ, ಪರಿಶುದ್ಧಾತ್ಮನ ಸ್ನಾನ ಕೂಡ ಅಷ್ಟು ಪ್ರಾಮುಖ್ಯವಾಗಿದೆ. ಅದಕ್ಕೋಸ್ಕರ ನಾವು ನೋಡ್ತೇವೆ ಅಂದರೆ, ಯೋಹಾನನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅಲ್ಲಿ 6ನೇ ವಚನದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ. ಜಾನ್ ಚಾಪ್ಟರ್ 3 ವರ್ಸ್ 6, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ಹೇಳ್ತಾರೆ ಅಂತಂದರೆ 5 ಮತ್ತು 6ನೇ ವಚನ. ಜೀಸಸ್ ಆನ್ಸರ್ಡ್, ವೆರಿಲಿ ವೆರಿಲಿ ಐ ಸೇ ಅಂಟು ದಿ, ಎಕ್ಸೆಪ್ಟ್ ಅ ಮ್ಯಾನ್ ಬಿ ಬೋರ್ನ್ ಆಫ್ ವಾಟರ್ ಆ್ಯಂಡ್ ಆಫ್ ದ ಸ್ಪಿರಿಟ್, ಹಿ ಕೆನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಇಲ್ಲಿ ನಿಕೋದೇಮನಿಗೆ ಯೇಸು ಹೇಳ್ತಾರೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಏನಂತಂದರೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಸೊ ವಿತೌಟ್ ದ ಹೋಲಿ ಸ್ಪಿರಿಟ್, ವಿತೌಟ್ ದ ವಾಟರ್ ಬ್ಯಾಪ್ಟಿಸಮ್, ವಿತೌಟ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ವಿ ಕೆನಾಟ್ ಎಂಟರ್ ಇಂಟು ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ಸೇರಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗೋದಿಲ್ಲ. ಯಾವ ರೀತಿಯಾಗಿ ನಮಗೇನಂತಂದರೆ ಹೊರ ದೇಶಗಳಿಗೆ ಹೋಗಬೇಕಾದ್ರೆ ವೀಸಾ ಪಾಸ್ಪೋರ್ಟ್ ಎಷ್ಟು ಪ್ರಾಮುಖ್ಯವಾಗಿರ್ತದೋ, ಅದೇ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ನೀರಿನ ದೀಕ್ಷಾ ಸ್ನಾನ ಮತ್ತು ಪರಿಶುದ್ಧಾತ್ಮನ ಸ್ನಾನ ಬಹಳ ಪ್ರಾಮುಖ್ಯವಾಗಿದೆ. ನಿನ್ನನ್ನು ಸೇರಿಸಿಕೊಂಡು ಹೋಗುವಂಥದ್ದು, ನಿನ್ನನ್ನೇನಂತಂದರೆ ಬಲಪಡಿಸುವಂಥದ್ದು, ನಾನು ನೀನು ಬಿದ್ದು ಹೋದಾಗ ಕೈ ಎತ್ತಿ ನಡೆಸುವಂಥದ್ದು ಏನಂತಂದರೆ ಈ ಪರಿಶುದ್ಧಾತ್ಮನ ಸಹಾಯ, ಸಂತೈಸುವಂಥ ಪರಿಶುದ್ಧಾತ್ಮನು ನಿನಗೆ ಕೊಡಲ್ಪಟ್ಟಿದ್ದಾನೆ. ಇಲ್ಲಿ ಮುಂದೆ ವಚನ ನೋಡ್ತದೆ ಅಂತಂದರೆ 6ನೇ ವಚನದಲ್ಲಿ ಹೇಳ್ತದೆ ಅಂದರೆ, ಜಾನ್ ಚಾಪ್ಟರ್ 3 ವರ್ಸ್ 6, ಇಟ್ ಸೇಸ್ ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಫ್ಲೆಶ್ ಇಸ್ ಫ್ಲೆಶ್ ಆ್ಯಂಡ್ ದಟ್ ಇಸ್ ವಿಚ್ ಇಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಈಸ್ ಆಫ್ ಸ್ಪಿರಿಟ್. ಶಾರೀರಿಕವಾಗಿ ಹುಟ್ಟಿರುವಂಥದ್ದು ಶಾರೀರಿಕವಾದದ್ದು, ಆತ್ಮಿಕವಾಗಿ ಹುಟ್ಟುವಂಥದ್ದು ಆತ್ಮಿಕವಾದದ್ದು ಎಂಬುದಾಗಿ. ಹಾಗಾದರೆ ನಿನ್ನಲ್ಲಿ ಪರಿಶುದ್ಧಾತ್ಮನು ಬರುವಾಗ ವಿ ವಿಲ್ ಬಿ ಬಾರ್ನ್ ಅಗೈನ್ ಇನ್ ದ ಸ್ಪಿರಿಟ್. ನಾವು ಪರಿಶುದ್ಧಾತ್ಮನಿಂದ ಏನಂತಂದರೆ ಆತ್ಮದಲ್ಲಿ ಹೊಸಬರಾಗಿ ಹುಟ್ಟುತ್ತೇವೆ. ಆತ್ಮದಲ್ಲಿ ಹೊಸಬರಾಗಿ ಹುಟ್ಟುವಾಗ ಯಾವ ರೀತಿಯಾಗಿ ಏನಂತಂದರೆ ಆತ್ಮಿಕ ಮನುಷ್ಯನು ಯಾವ ರೀತಿಯಾಗಿ ಏನಂತಂದರೆ ಲೋಕದಲ್ಲಿ ನೋಡ್ತೇವೆ ಅಂದರೆ ಒಂದು ಕೂಸು ಏನಂತಂದರೆ ಅದು ಹಾಲನ್ನು ಕುಡಿಯುತ್ತಾ ಅದು ಬೆಳೀತಾ ಏನಂತಂದರೆ ಗಟ್ಟಿಯಾದ ಆಹಾರವನ್ನು ತಿನ್ನುವುದಕ್ಕೆ ಏನಂತಂದರೆ ಬಲವನ್ನು ಹೊಂದಿಕೊಳ್ತದೋ, ಅದೇ ರೀತಿ ನಮ್ಮ ಆತ್ಮಿಕ ಮನುಷ್ಯನು ಹೊಸದಾಗಿ ನಾವು ಹುಟ್ಟಿದಾಗ, ನೀರಿನಿಂದ ಹುಟ್ಟಿ ಬಂದಾಗ ನಮ್ಮ ಆತ್ಮಿಕ ಮನುಷ್ಯನು ಹೊಸದಾಗಿ ಹುಟ್ಟಿ ಬರ್ತಾನೆ. ಹೊಸದಾಗಿ ಹುಟ್ಟಿ ಬಂದ ಮೇಲೆ ಪರಿಶುದ್ಧಾತ್ಮನ ಸ್ನಾನ ಯಾವಾಗ ನಿನಗೆ ಆಗ್ತದೆ ಅಂತಂದರೆ ಆ ಪರಿಶುದ್ಧಾತ್ಮನಿಂದ ಆತನ ಬಲವನ್ನು ಹೊಂದುತ್ತಾ ನಮ್ಮ ಆತ್ಮಿಕ ಮನುಷ್ಯನು ಬೆಳೀತಾ ಹೋಗ್ತಾನೆ. ನಮ್ಮ ಆತ್ಮಿಕ ಮನುಷ್ಯನು ಏನಂತಂದರೆ ಬೆಳೆಯುತ್ತಾ ದೇವರು ಬಯಸುವಂಥ ವ್ಯಕ್ತಿ ಆಗೋದಕ್ಕಾಗಿ ನಿನ್ನನ್ನು ರೂಪಿಸುತ್ತಾನೆ. ಹಾಗಾದರೆ ಪರಿಶುದ್ಧಾತ್ಮನು ಏನಂತಂದರೆ ಆತ್ಮಿಕ ಮನುಷ್ಯನಾದಂಥ ನನ್ನೊಳಗಿರುವಂಥ ಏನಂತಂದರೆ ಆತ್ಮಿಕ ಮನುಷ್ಯನ ನನ್ನೊಳಗಿರುವಾಗ ಆತನನ್ನು ವಾಕ್ಯದಿಂದಲೂ ಆತ್ಮನಿಂದಲೂ ದೇವರ ಶಕ್ತಿಯಿಂದಲೂ ನಾವು ತುಂಬಿಸಿಕೊಳ್ತಾ ಹೋಗಬೇಕು. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ ಅಂತಂದರೆ, ಬಿ ಫಿಲ್ಡ್ ಇನ್ ದ ಸ್ಪಿರಿಟ್ ಆ್ಯಂಡ್ ಬಿ ಫಿಲ್ಡ್ ಇನ್ ದ ವರ್ಡ್. ಆತನ ತಿಮೋತಿಗೆ ಏನಂತಂದರೆ ಅಲ್ಲಿ ಪತ್ರಗಳನ್ನು ಬರೆಯುವಾಗ ಹೇಳ್ತಾನೆ ಅಂತಂದರೆ, ನೀವು ಆತ್ಮಭರಿತರಾಗಿರ್ರಿ, ವಾಕ್ಯ ಭರಿತರಾಗಿರ್ರಿ. ಯಾವ ರೀತಿಯಾಗಿ ವಾಕ್ಯವನ್ನು ನಾವು ಓದಿ ತುಂಬಿಸಿಕೊಳ್ತೇವೋ ಅದೇ ರೀತಿ ಪರಿಶುದ್ಧಾತ್ಮನೊಟ್ಟಿಗೆ ಸಮಯವನ್ನು ಕಳೆಯುತ್ತಾ ಪರಿಶುದ್ಧಾತ್ಮ ಭರಿತರಾಗಿ ನಾವು ನಡೆಯಬೇಕಾಗಿದೆ. ಆದಿ ಅಪೋಸ್ತಲರ ಕಾಲದಲ್ಲಿ ನಾವು ನೋಡ್ತೇವೆ ಅಂತಂದರೆ, ಇನ್ ದ ಆಕ್ಟ್ಸ್ ವಿ ಸಿ ಮೆನಿ ಮಿರಾಕಲ್ಸ್ ಬಿ ಪರ್ಫಾರ್ಮ್ಡ್ ಬೈ ದ ಅಪೋಸ್ಟಲ್ಸ್ ಬಿಕಾಸ್ ದೇ ವರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ದೇ ವರ್ ಫಿಲ್ಡ್ ವಿತ್ ದ ಪವರ್ ಆ್ಯಂಡ್ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಸೊ ದ್ಯಾಟ್ ದೇ could do miracles in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದಿ ಅಪೋಸ್ತಲರು ಏನಂತಂದರೆ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡ ಕಾರಣವಾಗಿ, ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟವರ ಕಾರಣವಾಗಿ ಏನಂತಂದರೆ ಅದ್ಭುತಗಳು, ಸೂಚಕ ಕಾರ್ಯಗಳು ಅವರನ್ನು ಹಿಂಬಾಲಿಸಿದವು. ಅವರು ಪ್ರವಾದಿಸಿದರು, ಅವರು ಬೇರೆ ಭಾಷೆಗಳನ್ನು ಆಡಿದರು, ಅನ್ಯ ಭಾಷೆಗಳನ್ನು ಆಡಿದರು, ದರ್ಶನಗಳನ್ನು ಕಂಡರು, ಕನಸುಗಳನ್ನು ಕಂಡರು, ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಿದರು. ಇವತ್ತು ನೀನು ಏನಂತಂದರೆ ಕ್ರೈಸ್ತನಾಗಿ ಹುಟ್ಟಿದ ಮೇಲೆ ಏನಂತಂದರೆ ನೀರಿನಿಂದ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಹೊಸಬನಾಗಿ ಹುಟ್ಟಿದ ಮೇಲೆ ಪರಿಶುದ್ಧಾತ್ಮವನ್ನು ಸ್ನಾನವನ್ನು ಕೂಡ ನೀನು ಮಾಡಿಸಿಕೊಳ್ಬೇಕಾಗಿದೆ. ಪರಿಶುದ್ಧಾತ್ಮ ದೇವರನ್ನು ಕೇಳಿಕೊಳ್ಬೇಕಾಗಿದೆ ಅಂದರೆ, ದೇವರೇ ನಿನ್ನ ಪರಿಶುದ್ಧಾತ್ಮನನ್ನು ನನಗೆ ಕೊಡು ಎಂಬುದಾಗಿ, ನಿನ್ನ ಪರಿಶುದ್ಧಾತ್ಮನನ್ನು ನನಗೆ ಕೊಡು ಎಂಬುದಾಗಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 17ನೇ ವಚನ, ಜಾನ್ ಚಾಪ್ಟರ್ 14 ವರ್ಸ್ 17. ಹಿಯರ್ ಇಟ್ ಸೈಸ್ ದಟ್ ಹಿ ಈಸ್ ದ ಸ್ಪಿರಿಟ್ ಆಫ್ ಟ್ರೂತ್. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. ಈವನ್ ದ ಸ್ಪಿರಿಟ್ ಆಫ್ ಟ್ರೂತ್ whom the world cannot receive because it seeth him not, neither knoweth him, but ye know him, for he dwelleth with
ಯು ಆ್ಯಂಡ್ ಶಾಲ್ ಬಿ ಇನ್ ಯು. ಅಸತ್ಯದ ಆತ್ಮನು ಏನಂತಂದರೆ ಲೋಕವು ಅದನ್ನು ತಿಳಿಯಲಾರದು, ಯಾಕಂದ್ರೆ ಕಾಣಲಾರದು, ತಿಳಿಯಲಾರದು. ಆದರೆ ಈ ಪರಿಶುದ್ಧಾತ್ಮನು ನಿನ್ನೊಳಗಿದ್ದಾನೆ. ನೀನಾತನನ್ನು ಬಲ್ಲಿ, ಆತ ನಿನ್ನನ್ನು ಮಾತನಾಡಿಸಿ ಸಂತೈಸಿ ನಿನ್ನನ್ನು ನಡೆಸುವಂಥವನಾಗಿದ್ದಾನೆ. ದಾರಿ ತೋರಿಸುತ್ತಾ ಏನಂತಂದರೆ ದೇವರ ಕಡೆಗೆ ನಡೆಸುವಂಥವನಾಗಿದ್ದಾನೆ. ಯೋಹಾನನ ಬರೆಸುವ ವಾರ್ತೆಯಲ್ಲಿ 15ನೇ ಅಧ್ಯಾಯ 26ನೇ ವಚನ, ಜಾನ್ ಚಾಪ್ಟರ್ 15 ವರ್ಸ್ 26. But when the Comforter is come, whom I will send unto you from the Father, even the Spirit of the truth, which proceedeth from the Father, he shall testify of me. ಇಲ್ಲಿ ನೋಡ್ತಿದ್ದೆ ಅಂತಂದರೆ ಆ ಪರಿಶುದ್ಧಾತ್ಮನು ಕೊಡಲ್ಪಟ್ಟದ್ದು ಯಾವುದಕ್ಕಂತಂದರೆ ಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನು ಹೇಳೋದಕ್ಕಾಗಿ. When you have the Holy Spirit, you can testify boldly the name of God, the name of Jesus. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ. ಆದಿ ಅಪೊಸ್ತಲರ ಕಾಲದಲ್ಲಿ ನಾವು ನೋಡ್ತೀವಿ ಅಂದರೆ ಅವರನ್ನು ಸೆರೆಮನೆಗೆ ಹಾಕಿದ್ರು. ಪರಿಸಾಯರು, ಸದ್ದುಕಾಯವರು ಸೆರೆಮನೆಗೆ ಹಾಕಿ, ಈ ಯೇಸು ಕ್ರಿಸ್ತನ ಹೆಸರನ್ನು ನೀವು ಎತ್ತಬಾರ್ದು, ಯೇಸು ಕ್ರಿಸ್ತನ ಹೆಸರನ್ನು ನೀವು ಎಲ್ಲಿ ಪ್ರಚಾರ ಮಾಡಬಾರ್ದು ಅಂತ ಹೇಳಿದರು. ಯು ಶುಡ್ ನಾಟ್ ಪ್ರೊಕ್ಲೇಮ್ ದ ನೇಮ್ ಆಫ್ ಜೀಸಸ್. ದೇ ವರ್ ಬೀಟನ್, ದೇ ವರ್ ಸ್ಕೋರ್ಜ್, ಬಟ್ ದೇ ಪ್ರೈಡ್. ಅವರು ಪ್ರಾರ್ಥನೆ ಮಾಡ್ತಾರೆ. ದೇವೇನಂತಂದರೆ 4ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ಸ್ವಾಮಿ ನಮಗೆ ಧೈರ್ಯವಾಗಿ ಸಾರುವಂತೆ ನಿನ್ನ ಆತ್ಮನನ್ನು ನಮ್ಮಿಂದ ತುಂಬಿಸು. ಲಾರ್ಡ್, ಫಿಲ್ ಅಸ್ ವಿತ್ ಯುವರ್ ಸ್ಪಿರಿಟ್ ಸೊ ದಟ್ ವಿ ಕ್ಯಾನ್ ಬೋಲ್ಡ್ಲಿ ಸ್ಪೀಕ್ ಅಬೌಟ್ ಯು. ಹಾಗಾದರೆ ಈ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗೆ ಬರುವಾಗ ಏನಂತಂದರೆ ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತಂದರೆ ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ ಅಲ್ಲಿ 6ನೇ ವಚನಗಳನ್ನು, ಐಸಾಯ ಚಾಪ್ಟರ್ 11 ವರ್ಸ್ 6. ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ ಅಲ್ಲಿ 2ರಿಂದ 3 ವಚನಗಳನ್ನು ಓಡೋದಿಂದ ಒಂದು ಅಂಕುರ ಚಿಗುರಿಸ್ತದೆ. ಏನಂತಂದರೆ ಆ ಅಂಕುರದ ಮೇಲೆ ಏನಂತಂದರೆ ಈ ಆತ್ಮಗಳಿದ್ದಾವೆ ಎಂಬುದಾಗಿ ಎಲ್ಲಿ ದೇವರ ವಾಕ್ಯ ಹೇಳ್ತೇನೆ ಅಂದರೆ, ಮೊದಲನೇದಾಗಿ ಏನಂತಂದರೆ ಆಲೋಚನೆಯನ್ನು ಪರಾಕ್ರಮನ ಹುಟ್ಟಿಸುವಂಥ ಆತ್ಮ, ಜ್ಞಾನ ವಿವೇಕದಾಯಕದ ಆತ್ಮ. ಆಲೋಚನೆಯನ್ನು ಪರಾಕ್ರಮನ ಹುಟ್ಟಿಸುವಂಥ ಆತ್ಮ, ಜ್ಞಾನ ವಿವೇಕದಾಯಕ ಆತ್ಮ, ದೇವರ ಭಯವನ್ನು ಹುಟ್ಟಿಸುವಂಥ ಆತ್ಮ, ಅಂತೂ ಯೆಹೋವನ ಆತ್ಮ. ಹಾಗಾದರೆ ನನಗೆ ನಿನಗೆ ಈ ಆತ್ಮನು ಕೊಡಲ್ಪಟ್ಟಿದ್ದೆ ಯಾವುದಕ್ಕಂದರೆ ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡುವಂಥ ಆತ್ಮ. ಆಮೇಲೆ ಏನಂತಂದರೆ ಕೌನ್ಸಿಲ್ ಆ್ಯಂಡ್ ಮೈಟ್, ಆಲೋಚನೆಯನ್ನು ಪರಾಕ್ರಮನ ಹುಟ್ಟಿಸುವಂಥ ಆತ್ಮ, ಯೆಹೋವನ ಭಯವನ್ನು ಹುಟ್ಟಿಸುವಂಥ ಆತ್ಮ, ಅಂತೂ ಯೆಹೋವನ ಆತ್ಮನು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಹಾಗಾದರೆ ಪರಿಶುದ್ಧಾತ್ಮನು ನಿನ್ನೊಳಗೆ ಬರುವಾಗ ಏನಂತಂದರೆ ಆತನ ಆಲೋಚನೆಯನ್ನು ಹೇಳಿಕೊಡುವಂಥ ಆತ್ಮನಾಗಿದ್ದಾನೆ. ನನಗೆ ನಿನಗೆ ಪರಾಕ್ರಮವನ್ನು ಹುಟ್ಟಿಸುವಂಥ ಆತ್ಮನಾಗಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ದೇವರು ಕೊಟ್ಟಿರುವಂಥ ಆತ್ಮನು ಬಲ, ಪ್ರೀತಿ, ಶಿಕ್ಷಣಕ್ಕೆ ಆತ್ಮ ಹೊರತು ಹೇಡಿತನದ ಆತ್ಮವಲ್ಲ. ದ ಸ್ಪಿರಿಟ್ ವಿಚ್ ದ ಲಾರ್ಡ್ ಹ್ಯಾಸ್ ಗಿವನ್ ಈಸ್ ಆಫ್ ಮೈಟ್ ಆ್ಯಂಡ್ ನಾಟ್ ಆಫ್ ಫಿಯರ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ಕೊಟ್ಟಿರುವಂಥ ಆತ್ಮ ನನಗೆ ನಿನಗೆ ಧೈರ್ಯವನ್ನು ಹೇಳ್ತದೆ, ಅದು ಜ್ಞಾನವನ್ನು ಕೊಡ್ತದೆ, ಆಲೋಚನೆಯನ್ನು ಹೇಳಿಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ಏನಂತಂದರೆ ತಿಳುವಳಿಕೆಯನ್ನು ಕೊಡ್ತಾನೆ, ದೇವರ ಭಯವನ್ನು ನಿನ್ನಲ್ಲಿ ಹುಟ್ಟಿಸ್ತಾನೆ. ಅಂತೂ ಯೆಹೋವನ ಆತ್ಮನು ಎಂಬುದಾಗಿ ಹೇಳ್ತದೆ. ಹಾಗಾದರೆ ಈ ಆತ್ಮಗಳ ವೈಖರ್ಯವುಳ್ಳಂಥವು, ಈ ಪರಿಶುದ್ಧಾತ್ಮನಲ್ಲಿ ಇವೆಲ್ಲ ಕಾರ್ಯಗಳುಂಟು, ಪರಿಶುದ್ಧಾತ್ಮನಲ್ಲಿ ಇವೆಲ್ಲ ಆತ್ಮನ ಸಂಗತಿಗಳುಂಟು. ಅದು ನನ್ನೊಳಗೆ ನಿನ್ನೊಳಗೆ ಬರಬೇಕಾದ್ರೆ ಆ ಪರಿಶುದ್ಧಾತ್ಮನ ಸ್ನಾನ ಬಹಳ ಪ್ರಾಮುಖ್ಯವಾಗಿದೆ. ದೇವರ ಕುರಿತಾಗಿ ಸಾಕ್ಷಿ ಹೇಳುವುದಕ್ಕಾಗಿ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾನೆ. ಯೇಸು ಸ್ವಾಮಿ ಏನಂದರೆ ಭೂಲೋಕದಲ್ಲಿ ಮನುಷ್ಯನಾಗಿರುವಂಥ ಸಮಯದಲ್ಲಿ ದೇವಕುಮಾರನಾದಂಥ ಯೇಸು ಸ್ವಾಮಿಗೆ ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಯಾವಾಗ ದೀಕ್ಷಾಸ್ನಾನವನ್ನು ಯೇಸು ಸ್ವಾಮಿ ತೆಗೆದುಕೊಂಡನು, ಪರಿಶುದ್ಧಾತ್ಮನ ಆತನ ಮೇಲೆ ಇಳಿದು ಬರುವುದನ್ನು ನೋಡ್ತೇವೆ. ಪಾರಿವಾಳದ ಉಪದಲ್ಲಿ ಆತನ ಮೇಲೆ ಇಳಿದು ಬರುವುದನ್ನು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಗೆ ಅಷ್ಟು ಪ್ರಾಮುಖ್ಯವಾಗಿ ಪರಿಶುದ್ಧಾತ್ಮನ ಕೊಡಲ್ಪಟ್ಟಿದ್ದರೆ ನನಗೂ ನಿನಗೂ ಕೂಡ ಅಷ್ಟೇ ಪ್ರಾಮುಖ್ಯವಾಗಿ ಪರಿಶುದ್ಧಾತ್ಮನು ಇನ್ನೂ ಹೆಚ್ಚಾದಂಥ ಅವಶ್ಯಕತೆ ನನಗೆ ನಿನಗೆ ಇದೆ. ಏನಂತಂದರೆ ಯೇಸು ಸ್ವಾಮಿ ಪಾಪರಹಿತವಾಗಿ ಹುಟ್ಟಿದನು, ಪಾಪವಿಲ್ಲದೆ ಹುಟ್ಟಿದನು. ನಾನು ನೀನು ಪಾಪದಿಂದ ಹುಟ್ಟಿದ್ದೇವೆ. ಏನಂತಂದರೆ ಪಾಪವನ್ನು ಏನಂತಂದರೆ ಧರಿಸಿಕೊಂಡು ಪಾಪದಲ್ಲಿ ಹುಟ್ಟಿದಂಥವರಾಗಿದೆ. ಪಾಪವು ನಮ್ಮ ರಕ್ತದ ಕಣಕಣಗಳಲ್ಲಿ ಹರಿತದೆ, ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಹರಿತದೆ. ಆದರೆ ಯೇಸು ಸ್ವಾಮಿಗೆ ಪಾಪವಿಲ್ಲದಂಥ ಯೇಸು ಸ್ವಾಮಿಯೇ ಪರಿಶುದ್ಧಾತ್ಮನ ಅಷ್ಟು ಅವಶ್ಯವಾಗಿದ್ದರೆ ನನಗೆ ನಿನಗೆ ಎಷ್ಟು ಅವಶ್ಯವಾಗಿದ್ದಾನೆ. ಪರಿಶುದ್ಧಾತ್ಮನ ಅಷ್ಟು ಅವಶ್ಯವಾಗಿದ್ದಾರೆ ನನಗೆ ನಿನಗೇನಂತಂದರೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡುವುದಕ್ಕಾಗಿ, ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ. ಅಷ್ಟು ಮಾತ್ರವಲ್ಲದೆ ಏನನ್ನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಿಳಿಯದೇ ಇರುವಾಗ ಆತ ನನಗೆ ನಿನಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ತಾನೆ. ನಾನು ನೀನು ಸೋತು ಹೋದಾಗ, ನಾನು ನೀನು ಬಳಲಿ ಹೋದಾಗ ಏನಂತಂದರೆ ಬಲಪಡಿಸಿ ನಡೆಸುವಂಥವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 1ರಿಂದ 13 ವಚನಗಳು. ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್
1-13. ಇಲ್ಲಿ ನಮಗೆ ಗೊತ್ತಿರುವಂಥ ಒಂದು ಸಾಮ್ಯ ಏನಂತಂದರೆ, 10 ಜನರು ಕನ್ನಿಕೆಯರು ಮದಲಿಂಗನಿಗೋಸ್ಕರ ಕಾಯ್ತಾ ಇದ್ರು. ದಿಸ್ ಇಸ್ ಅ ಸ್ಟೋರಿ ಆಫ್ 10 ವರ್ಜಿನ್ಸ್ ಹೂ ವರ್ ವೇಟಿಂಗ್ ಫಾರ್ ದ ಬ್ರೈಡ್ ಗ್ರೂಮ್ ಟು ಕಮ್. ಇಲ್ಲಿ ಹೇಳ್ತದೇನಂತಂದರೆ, 5 ಆಫ್ ದೆಮ್ ವೆರ್ ವಾಯ್ಸ್ ಆ್ಯಂಡ್ ದೆ ಟುಕ್ ಆಯಿಲ್ ಅಲಾಂಗ್ ವಿತ್ ದ ಲ್ಯಾಂಪ್ಸ್. 5 ಜನ ಕನ್ನಿಕೆಯರು, ಜ್ಞಾನವಂತೆ ಆದಂಥ ಕನ್ನಿಕೆಯರು ಏನು ಮಾಡಿದ್ರಂತೆ, ಜಾಣವಂತೆ ಆದಂಥ ಕನ್ನಿಕೆಯರು ಏನು ಮಾಡಿದ್ರಂತೆ, ಜಾಣರಾಗಿರುವಂಥ ಕನ್ನಿಕೆಯರು ತಮ್ಮ ದೀಪದೊಟ್ಟಿಗೆ ಎಣ್ಣೆಯನ್ನು ತೆಗೆದುಕೊಂಡ್ರು. ಇನ್ನು 5 ಜನ ಮೂರ್ಖ ಕನ್ನಿಕೆಯರು ಏನು ಮಾಡಿದ್ರು ಅಂದರೆ, ದೀಪಗಳನ್ನು ತೆಗೆದುಕೊಂಡ್ರು, ಎಣ್ಣೆಗಳನ್ನು ತೆಗೆದುಕೊಳ್ಳಲಿಲ್ಲ. ಮದಲಿಂಗನು ಬರುವಂಥದ್ದು ತಡವಾಯ್ತಂತೆ. ವೈಲ್ ದ ಬ್ರೈಡ್ ಗ್ರೂಮ್ ಟ್ಯಾರಿಡ್ ದೇ ಆಲ್ ಸ್ಲಂಬರ್ಡ್ ಆ್ಯಂಡ್ ಸ್ಲೆಪ್ಟ್. ಮದಲಿಂಗನು ಬರುವ ತಡವಾದಾಗ ಎಲ್ಲರೂ ಏನಂತಂದರೆ ತೂಕಡಿಸಿ ಮಲಗಿಕೊಂಡ್ರು. ಒಂದು ಶಬ್ದವಾಯಿತು, ಮದಲಿಂಗನು ಬರ್ತಾ ಇದ್ದಾನೆ. ಎಲ್ಲರೂ ಎದ್ರು, ರೆಡಿ ಆದರು. ಏನಂತಂದರೆ 5 ಜನ ಕನ್ನಿಕೆಯರು ಏನಂತಂದರೆ, ಯಾರಲ್ಲಿ ದೀಪ ಮತ್ತು ಎಣ್ಣೆ ಇತ್ತು ಅವರು ತಮ್ಮ ದೀಪಗಳನ್ನು ಸರಿ ಮಾಡಿಕೊಂಡು ಹಚ್ಚಿ ರೆಡಿಯಾದರು. 5 ಮಂದಿ ಏನಂತಂದರೆ, ಯಾರು ಏನಂತಂದರೆ ಜ್ಞಾನವಿಲ್ಲದವರು, ಜಾಣರಿಲ್ಲದವರು ಏನಂತಂದರೆ ದೀಪವನ್ನು ಮಾತ್ರ ತೆಗೆದುಕೊಂಡಿದ್ರು. ಅವರೇನಂತಂದರೆ ಜ್ಞಾನವಂತರಾದಂಥ ಆ ಕನ್ನಿಕೆಯರ ಹತ್ರ ಕೇಳ್ತಾರೆ, ನಮಗೂ ಸ್ವಲ್ಪ ನಿಮ್ಮ ಎಣ್ಣೆಯನ್ನು ಕೊಡ್ರಿ, ನಿಮ್ಮ ದೀಪದಲ್ಲಿ ನಿಮ್ಮ ಕಡೆ ಇರುವಂಥ ಎಣ್ಣೆಯನ್ನು ನಮಗೆ ಕೊಡ್ರಿ. ಆವಾಗ ಅವ್ರು ಹೇಳ್ತಾರೆ ಅಂತಂದರೆ, ನಿಮಗೆ ಕೊಟ್ಟರೆ ನಮಗೂ ಕೂಡ ಸಾಲದೇ ಹೋದೀತು. ಹೋಗಿ ನೀವೇನು ಮಾಡಿರಿ, ಯು ಗೋ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಗೆಟ್ ಇಟ್. ನೀವು ಹೋಗಿ ಏನಂತಂದರೆ ಹೊರಗಡೆ ಹೋಗಿ ಏನಂತಂದರೆ ಪೇಟೆಗಳಲ್ಲಿ ಹೋಗಿ, ಮಾರ್ಕೆಟ್ಗಳಲ್ಲಿ ಹೋಗಿ ನೀವು ಅದನ್ನು ತೆಗೆದುಕೊಂಡು ಬನ್ನಿರಿ. ಸೊ ಅವರು ಹೋದರು. ಇಲ್ಲಿ ಮದಲಿಂಗನು ಬಂದನು ಏನಂತಂದರೆ ಜ್ಞಾನವಂತರಾದಂಥ ಏನಂತಂದರೆ ಜಾಣಿಯರಾದಂಥ ಆ 5 ಮಂದಿ ಕನ್ನಿಕೆಯರನ್ನು ತೆಗೆದುಕೊಂಡು ಹೋಗಿ ಏನಂತಂದರೆ ಬಾಗಿಲು ಹಾಕಿಲ್ಪಡ್ತದೆ. ಅವರು ಬರ್ತಾರೆ, ಎಣ್ಣೆಯನ್ನು ತೆಗೆದುಕೊಂಡು ಬಂದು ಬಾಗಿಲನ್ನು ತಟ್ತಾ ಇದ್ದಾರೆ. ಸ್ವಾಮಿ ತೆರಿ, ನಮಗೋಸ್ಕರ ಬಾಗಿಲಂತರಿ. ಆಗ ಸ್ವಾಮಿ ಹೇಳ್ತಾನೆ, ಮದಲಿಂಗನ್ ಹೇಳ್ತಾನೆ, ನೀವು ಯಾರು ನನಗೆ ಗೊತ್ತಿಲ್ಲ. ಎಣ್ಣೆ ಯಾವುದಕ್ಕೆ ಸೂಚನೆ ಆಗಿದೆ ಅಂತಂದರೆ, ಅದು ಪರಿಶುದ್ಧಾತ್ಮನಿಗೆ ಸೂಚನೆ ಆಗಿದೆ. ಯಾಕಂದರೆ ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಏನಂತಂದರೆ, ಅಭಿಷೇಕ ಮಾಡುವಾಗ ರಾಜನನ್ನು ಅಭಿಷೇಕ ಮಾಡಬೇಕಾಗಿದ್ದರೆ, ಆರೋನನನ್ನು, ಲೇವಿಯರನ್ನ ಅಭಿಷೇಕ ಮಾಡಬೇಕಾಗಿದ್ದರೆ, ಯಾರನ್ನಾದರೂ ಅಭಿಷೇಕ ಮಾಡಬೇಕಾಗಿದ್ದರೆ ಅಭಿಷೇಕ ತೈಲವನ್ನು, ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ರು. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ಕೂಡ ಆ ಎಣ್ಣೆಗೆ ಸೂಚನೆಯಾಗಿದ್ದಾನೆ. ದೀಪಗಳು ಅಂತ ಹೇಳುವಾಗ ಆಗ ತಾನೇ ಓದಿಕೊಂಡು ಕೀರ್ತನೆಗಳ ಪುಸ್ತಕದಲ್ಲಿ 119ನೇ ಅಧ್ಯಾಯ 105ನೇ ವಚನ, Psalms chapter 119 verse 105, which says, your word is a lamp unto my feet and a path and a light unto my path. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಗಳಿಗೆ ಬೆಳಕಾಗಿದೆ. ಹಾಗಾದರೆ ದೀಪ ಅದೇನಂತಂದ್ರೆ ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ. ಹಾಗಾದರೆ ನಾನು ನೀನು ಯೇಸು ಸ್ವಾಮಿಗೋಸ್ಕರ ಕಾಯ್ತಾ ಇರುವಾಗ, ಎರಡನೆಯ ಬರಣಕ್ಕೋಸ್ಕರ ಕಾಯ್ತಾ ಇರುವಾಗ, ನನ್ನಲ್ಲಿ ವಾಕ್ಯಗಳು ಮಾತ್ರವಲ್ಲದೆ ದೇವರಾತ್ಮನ ಅಭಿಷೇಕ ಕೂಡ ಇರುವಂಥದ್ದಾಗಿರಬೇಕು. ನನ್ನಲ್ಲಿ ದೇವರಾತ್ಮನ ಎಣ್ಣೆ ಕೂಡ ನನ್ನಲ್ಲಿ ಇರುವಂಥದ್ದಾಗಿರಬೇಕು. ಯೇಸು ಸ್ವಾಮಿಗೆ ಏನಂತಂದ್ರೆ ನಾವು ನೋಡ್ತೇವೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ, Matthew chapter 4 verse 4. ಇಲ್ಲಿ ನೋಡ್ತೇವೆ ಅಂದರೆ, ಯೇಸು ಸ್ವಾಮಿ ಪರಿಶುದ್ಧಾತ್ಮ ಭರಿತನಾಗಿ ಅಡವಿಯಲ್ಲಿ ನಡೆಸಲ್ಪಟ್ಟವನು. Matthew chapter 4 verse 1, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. Then was Jesus led up of the Spirit into the wilderness to be tempted of the devil. ಇಲ್ಲಿ ನಾವು ನೋಡ್ತೇವೆ ಅಂತಂದರೆ, ಯೇಸು ಸ್ವಾಮಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು 3ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಆತನು ಹೊರಗೆ ಬರುತ್ತಿರುವಂಥ ಸಮಯದಲ್ಲಿ ನೋಡ್ತೀವಿ ಅಂತಂದರೆ, ಪರಿಶುದ್ಧಾತ್ಮನ ಆತನ ಮೇಲೆ ಪಾರಿವಾಳದ ಉಪಾಯದಲ್ಲಿ ಇಳಿದು ಬರುವುದನ್ನು ನೋಡ್ತೇವೆ. ಪರಿಶುದ್ಧಾತ್ಮನು ಇಳಿದು ಬರುವಾಗ ಆಕಾಶದಿಂದ ಒಂದು ಶಬ್ದ ಕೇಳ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತ ನಾನು ಮೆಚ್ಚಿದ್ದೇನೆ. ಅಲ್ಲಿವರೆಗೂ ಕೂಡ ಯಾವ ಶಬ್ದ ಕೂಡ ಯೇಸು ಸ್ವಾಮಿಗೆ ಕೇಳಿಸಿಲ್ಲ, ಯಾವ ಸ್ವರ ಕೂಡ ಯೇಸು ಸ್ವಾಮಿಗೆ ಕೇಳಿಸಲಿಲ್ಲ. ಆದರೆ ಯಾವಾಗ ಪರಿಶುದ್ಧಾತ್ಮನ ಆತನ ಮೇಲೆ ಇಳಿದು ಬಂದನೋ, ಪರಿಶುದ್ಧಾತ್ಮನು ಯಾವಾಗ ಆತನಲ್ಲಿ ವಾಸವಾದನೋ, ತಂದೆಯಿಂದ ಒಂದು ಸ್ವರ ಕೇಳ್ತದೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತ ನಾನು ಮೆಚ್ಚಿದ್ದೇನೆ. 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ ಅಂತಂದರೆ, ಪರಿಶುದ್ಧಾತ್ಮನಿಂದ ಪ್ರೇರಿಸಲ್ಪಟ್ಟವನಾಗಿ ಆತನೇನಂತಂದರೆ ಅಡವಿಗೆ ಹೋದನು. ಯಾವುದಕ್ಕೋಸ್ಕರ? ಸೈತಾನನಿಂದ ಶೋಧಿಸಲ್ಪಡೋದಕ್ಕೋಸ್ಕರ, ಸಿದ್ಧತೆ ಮಾಡಿಕೊಳ್ಳೋದಕ್ಕೋಸ್ಕರ ಅಡವಿಗೆ ಹೋದನು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಅದೇ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ, Luke chapter 4 verse 1. Here also it speaks about the
ಸ್ಪಿರಿಟ್ ಲೀಡಿಂಗ್ ಜೀಸಸ್ ಕ್ರೈಸ್ಟ್. ಇಲ್ಲಿ ಕೂಡ ನೋಡ್ತೀವಿ ಅಂದರೆ ಪರಿಶುದ್ಧಾತ್ಮನು ಯೇಸು ಸ್ವಾಮಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಜೀಸಸ್ ಬೀನ್ ಫುಲ್ ಆಫ್ ದ ಹೋಲಿ ಗೋಸ್ಟ್ ರಿಟರ್ನ್ ಫ್ರಮ್ ಜೋರ್ಡನ್ ಆ್ಯಂಡ್ ವಾಸ್ ಲೆಡ್ ಬೈ ದ ಸ್ಪಿರಿಟ್ ಇನ್ ಟು ದ ವಿಲ್ಡರ್ನೆಸ್. ಇಲ್ಲಿ ಲೂಕನು ವಿಸ್ತಾರವಾಗಿ ಬರಿತಾ ಇದ್ದಾನೆ ಅಂತಂದರೆ ಯೇಸು ಸ್ವಾಮಿ ಪರಿಶುದ್ಧಾತ್ಮ ಭರಿತನಾಗಿದ್ದಾನೆ. ಹಿ ವಾಸ್ ಫುಲ್ ಆಫ್ ಹೋಲಿ ಗೋಸ್ಟ್ ಆ್ಯಂಡ್ ರಿಟರ್ನ್ ಫ್ರಮ್ ಜೋರ್ಡನ್ and was led by the Spirit into the wilderness. ಪರಿಶುದ್ಧಾತ್ಮ ಭರಿತನಾಗಿದ್ದನು, ಪರಿಶುದ್ಧಾತ್ಮನನ್ನು ತುಂಬಿಸಲ್ಪಟ್ಟವನಾಗಿ ಅಡವಿಗೆ ಒಯ್ಯಲ್ಪಟ್ಟನು. ಯಾವುದಕ್ಕೋಸ್ಕರವಾಗಿ ಅಂದರೆ ಶೋಧನೆಗೆ ಒಳಪಡುವುದಕ್ಕಾಗಿ. ಹಾಗಾದರೆ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ. ಇಲ್ಲಿ ನೋಡ್ತೀನಿ ಅಂದರೆ ಯೇಸು ಸ್ವಾಮಿಯನ್ನು ಸೈತಾನನ ಶೋಧಿಸುವಾಗ ಯೇಸು ಸ್ವಾಮಿ ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟಂಥ ವಾಕ್ಯಗಳ ಮೂಲಕವಾಗಿ ಏನಂತಂದರೆ ವಾಕ್ಯಗಳನ್ನು ಮಾತನಾಡುವಾಗ ಸೈತಾನನ ಬಿಟ್ಟು ಹೋಗ್ತಾನೆ. ಯೇಸು ಸ್ವಾಮಿ ಶೋಧನೆಯನ್ನು ಜಯಿಸಿ ಏನಂತಂದರೆ ಸೇವೆಯಲ್ಲಿ ಮುಂದೆ ಹೋಗುವುದನ್ನು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಗೆ ಅವಶ್ಯವಾಗಿರುವಂಥ ಪರಿಶುದ್ಧಾತ್ಮನು, ಯೇಸು ಸ್ವಾಮಿಗೆ ಕೊಡಲ್ಪಟ್ಟಂಥ ಪರಿಶುದ್ಧಾತ್ಮನು ನನಗೆ ನಿನಗೆ ಯೇಸು ಸ್ವಾಮಿ ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತೀವಿ ಅಂತಂದರೆ ಯೇಸು ಸ್ವಾಮಿ ಕೊನೆಯ ದಿನದಲ್ಲಿ ಆತನ ಹೇಳ್ತಾನಂದರೆ ನಾನು ಪರಲೋಕಕ್ಕೆ ಒಯ್ಯಲ್ಪಡುವಂಥದ್ದು ಬಹಳ ಅವಶ್ಯವಾಗಿದೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ ಜಾನ್ ಚಾಪ್ಟರ್ 16 ವರ್ಸ್ 7-8. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅಲ್ಲಿ 5ನೇ ವಚನದಿಂದ, ಬಟ್ ನಾವ್ ಐ ಗೋ ಮೈ ವೇ to him that sent me, and none of you asketh me whither goest to. But because I have said these things unto you, sorrow hath filled your hearts. Nevertheless, I tell you the truth, it is expedient for you that I go away. For if I go not away, the Comforter will not come unto you. But if I depart, I will send him unto you. ಯೇಸು ಸ್ವಾಮಿ ಏನಂತಂದರೆ ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಏನಂತಂದರೆ ಪುನರುತ್ಥಾನ ಹೊಂದಿದ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತದೆ ಅಂತಂದರೆ ನಾನು ಪರಲೋಕಕ್ಕೇರಿ ಹೋಗುವಂಥದ್ದು ಬಹಳ ಅವಶ್ಯವಾಗಿದೆ. ನಾನು ತಂದೆಯ ಬಳಿಗೆ ಹೋಗುವಂಥದ್ದು ಬಹಳ ಅವಶ್ಯವಾಗಿದೆ. ನಾನು ತಂದೆಯ ಬಳಿಗೆ ಹೋದರೆ ಆತನು ಪರಿಶುದ್ಧಾತ್ಮನನ್ನು ಕಳಿಸಿಕೊಡ್ತಾನೆ. ನಾನು ತಂದೆಯ ಬಳಿಗೆ ಹೋಗದೆ ಹೋದರೆ ಪರಿಶುದ್ಧಾತ್ಮನು ನಿಮ್ಮ ಬಳಿಗೆ ಬರುವುದಿಲ್ಲ. ಆ ಸಂತೈಸುವಂಥವನು, ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋಗುವಂಥದ್ದು ಬಹಳ ಅವಶ್ಯವಾಗಿದೆ. ನಾನು ಹೋದ ನಂತರ ಆತನನ್ನು ಕಳಿಸಿಕೊಡ್ತೇನೆ. ಹಾಗಾದರೆ ನಮಗೆ ಕ್ರೈಸ್ತಿಯ ಜೀವಿತವನ್ನು ನಡೆಸಬೇಕಾಗಿದ್ರೆ, ಒಂದು ಜಯಭರಿತವಾದಂಥ ಕ್ರೈಸ್ತಿಯ ಜೀವಿತವನ್ನು, ಕ್ರಿಸ್ತನು ಮೆಚ್ಚುವಂಥ ಕ್ರೈಸ್ತಿಯ ಜೀವಿತವನ್ನು, ದೇವರು ಮೆಚ್ಚುವಂಥ ಕ್ರೈಸ್ತಿಯ ಜೀವಿತವನ್ನು ನಡೆಸಬೇಕಾಗಿದ್ರೆ ಪರಿಶುದ್ಧಾತ್ಮನು ಬಹಳ ಅವಶ್ಯವಾಗಿದ್ದಾನೆ. ಪರಿಶುದ್ಧರಾಗಿ ನಡೆಯುವುದಕ್ಕಾಗಿ ಪರಿಶುದ್ಧಾತ್ಮನ ಏನಂತಂದರೆ ಅಭಿಷೇಕ, ಪರಿಶುದ್ಧಾತ್ಮನ ನಡೆಸುವಿಕೆ ಬಹಳ ಅವಶ್ಯವಾಗಿದೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ ಅಲ್ಲಿ 63ನೇ ಅಧ್ಯಾಯ 10-11 ವಚನಗಳು. ಐಸಾಯ ಚಾಪ್ಟರ್ 63 ವರ್ಸ್ 10 and 11. ಯೆಶಾಯನ ಬರೆದ ಪ್ರವಾದನ ಗ್ರಂಥ 63 ಅಲ್ಲಿ 10-11 ವಚನಗಳನ್ನು ನೋಡಿಕೊಳ್ಳೋಣ. But they rebelled and vexed his Holy Spirit, therefore he was turned to be their enemies and be fought against them. 11ನೇ ವಚನ, Then he remembered the days of old, Moses and his people, saying, Where is he that brought them up out of the sea with the shepherd of his flock? Where is he that put his Holy Spirit within him? ಇಲ್ಲ ನೋಡ್ತೀವಿ ಅಂತಂದರೆ ಮೋಶೆಗೂ ಕೂಡ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದನು. ಮೋಶೆಗೂ ಕೂಡ ದೇವರಾತ್ಮನು ಏನಂತಂದರೆ ಮೋಶೆಯಲ್ಲಿ ಚಲಿಸುವಂಥದ್ದನ್ನು ನೋಡ್ತೇವೆ. ಎಲಿಯನಿಗೂ ಕೂಡ ಏನಂತಂದರೆ ಎಲಿಯನಿಗೂ ಕೂಡ ದೇವರಾತ್ಮನು ಕೊಡಲ್ಪಟ್ಟಿದ್ದನು. ಆದರೆ ಅವರ ಸಂಗಡ ಇರಲಿಲ್ಲ. ಪರಿಶುದ್ಧಾತ್ಮನು ಬರ್ತಾ ಇದ್ದರು, ಹೋಗುತ್ತಾ ಇದ್ದರು. ಅವರ ಕಾಲಗಳು ಬರುವಾಗ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡ್ತಾ ಇದ್ದರು. ಅವರ ಕೆಲಸ ಮುಗಿದ ಮೇಲೆ ಪರಿಶುದ್ಧಾತ್ಮನು ಹಿಂತಿರುಗಿ ದೇವರ ಬಳಿಗೆ ಹೋಗ್ತಾ ಇರೋದು ನೋಡ್ತೇವೆ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಅಂದರೆ ಅವರು ಪರಿಶುದ್ಧಾತ್ಮನನ್ನು ನೋಯಿಸಿದರು, ಪರಿಶುದ್ಧಾತ್ಮನಿಗೆ ನೋವನ್ನುಂಟು ಮಾಡಿದರು. ಅದಕ್ಕೋಸ್ಕರ ದೇವರು ಅವರ ವಿರುದ್ಧವಾಗಿ ನಿಂತುಕೊಂಡು ಎಂಬುದಾಗಿ ಹೇಳಿದೆ. ಹಾಗಾದರೆ ಪರಿಶುದ್ಧಾತ್ಮನ ಕುರಿತಾಗಿ ದೇವರು ಮಾತನಾಡ್ತಂದರೆ ಮನುಷ್ಯ ಕುಮಾರನ ವಿರುದ್ಧವಾಗಿ ಮಾತನಾಡುವಂಥವನಿಗೆ ಕ್ಷಮಾಪಣೆ ಇದೆ. But if you speak against the Holy Spirit, there is no forgiveness in this world, neither the world to come. ಯೇಸು ಹೇಳ್ತಂದರೆ ಮನುಷ್ಯ ಕುಮಾರರಿಗೆ ನೀವು ವಿರುದ್ಧವಾಗಿ ಮಾತನಾಡಿದ ಕ್ಷಮಾಪಣೆ ಉಂಟು, ಆದರೆ ಪರಿಶುದ್ಧಾತ್ಮನ ವಿರುದ್ಧವಾಗಿ ಮಾತನಾಡಿದರೆ ಇಹಲೋಕದಲ್ಲೇ ಆಗಲಿ ಅಥವಾ ಬರುವಂಥ ಲೋಕದಲ್ಲಾಗಲಿ ಕ್ಷಮಾಪಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಲೂಕನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಪರಿಶುದ್ಧಾತ್ಮನ ಕುರಿತಾಗಿ ಮಾತನಾಡ್ತಾ ಇದೆ. ಅಂದರೆ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ, ಲೂಕ್ ಚಾಪ್ಟರ್ 11 ವರ್ಸ್ 13. Here it says, If ye then being evil know how to give good gifts to your children, how much more shall your heavenly Father
ಗಿವ್ ದ ಹೋಲಿ ಸ್ಪಿರಿಟ್ ಟು ದೆಮ್ ದಟ್ ಆಸ್ಕ್ ಹಿಮ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪಾಪಿಗಳಾದಂಥ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಗತಿಗಳನ್ನು ಕೊಡ್ತಾ ಇದ್ದರೆ ತಂದೆ ಆದಂಥ ದೇವರು ನೀವು ಕೇಳಿಕೊಂಡ್ರೆ ಪರಿಶುದ್ಧಾತ್ಮನನ್ನು ಎಷ್ಟು ಹೆಚ್ಚಾಗಿ ನಿಮಗೆ ಕೊಡ್ತಾನೆ ಎಂಬುದಾಗಿ. ಅನೇಕ ಸಾರಿ ನಾವು ಕೇಳಿಕೊಳ್ಳುವುದಿಲ್ಲ, ಅದಕ್ಕೆ ನಾವು ಹೊಂದಿಕೊಳ್ಳುವುದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರನ್ನು ಕೇಳಿಕೊಳ್ಳ್ರಿ, ಆತ ನಿಮಗೆ ಏನಂತಂದರೆ ಪರಿಶುದ್ಧಾತ್ಮನನ್ನು ಕೊಡ್ತಾನೆ ಎಂಬುದಾಗಿ. ನಾವು ಆಶೀರ್ವಾದಗಳನ್ನು ಕೇಳ್ತೇವೆ, ಏನಂತಂದರೆ ಒಂದು ಜಯಭರಿತವಾದಂಥ ಜೀವಿತವನ್ನು ಕೇಳ್ತೇವೆ, ಆರೋಗ್ಯವನ್ನು ಕೇಳ್ತೇವೆ, ಎಲ್ಲ ಸಂಗತಿಗಳನ್ನು ಕೇಳ್ತೇವೆ. ಆದರೆ ಪರಿಶುದ್ಧಾತ್ಮನನ್ನು ಕೇಳಿಕೊಳ್ಳುವುದಾದರೆ, ಪರಿಶುದ್ಧಾತ್ಮನು ಬಂದು ನನ್ನೊಳಗೆ ನಿನ್ನೊಳಗೆ ಸದಾಕಾಲ ನೆಲೆಗೊಂಡು ನಡೆಸುವಂಥವನಾಗಿದ್ದರೆ ಇವೆಲ್ಲ ವಿಷಯಗಳಿಗೆ ನೀನು ಕೇಳಿಕೊಳ್ಬೇಕಾಗಿಲ್ಲ. ಭಕ್ತನಾದ ದಾವೀದನು ಹೇಳ್ತಾನೆ ಅಂತಂದರೆ, ಕೀರ್ತನೆಗಳ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ಹೇಳ್ತಾನೆ, ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡ್ತೇನೆ. ಫಾರ್ ಶ್ಯೂರ್ಲಿ ದ ಗುಡ್ನೆಸ್ ಆ್ಯಂಡ್ ಮರ್ಸಿ ಶಾಲ್ ಫಾಲೋ ಮೀ ಆ್ಯಂಡ್ ಐ ಶಾಲ್ ಅಬೈಡ್ ಇನ್ ದ ಟೆಂಪಲ್ ಆಫ್ ದ ಲಾರ್ಡ್ ಎಂಬುದಾಗಿ. ನಾನು ಕರ್ತನ ಆಲಯದಲ್ಲಿ ವಾಸ ಮಾಡ್ತೇನೆ. ಶುಭ ಕೃಪೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಹೋಗ್ತದೆ. ದೇವರಾತ್ಮ ನಿಮ್ಮೊಂದಿಗಿರುವಂಥದ್ದಾಗಿದ್ದರೆ, ಇಸ್ರಾಯೇಲರಿಗೆ ಹಗಲಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ನಡೆಸಿದಂಥ ಪರಿಶುದ್ಧಾತ್ಮ ನನ್ನೊಳಗೆ ನಿನ್ನೊಳಗಿರುವುದಾಗಿದ್ದರೆ, ನಿನ್ನನ್ನು ಕೂಡ ಏನಂತಂದರೆ ಜಯಭರಿತವಾದಂಥ ಆ ಕ್ರೈಸ್ತಿಯ ಜೀವಿತಕ್ಕೆ, ಜಯಭರಿತವಾದಂಥ ಕ್ರಿಸ್ತನು ಮೆಚ್ಚುವಂಥ ಜೀವಿತಕ್ಕೆ ನಡೆಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಯೋಹಾನನ ಬರೆಸುವಾರ್ತೆ ಅಲ್ಲಿ 4ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೀವಿ ಅಂತಂದರೆ, ಜಾನ್ ಚಾಪ್ಟರ್ 4 ವರ್ಸ್ 23 and 24. But the hour cometh, and now is, when the true worshipper shall worship the Father in spirit and in truth, for the Father seeketh such to worship him. ಒಂದು ಕಾಲ, ಒಂದು ಸಮಯ ಬರ್ತದೆ ಅಂತಂದರೆ, ನಿಜವಾದ ಆರಾಧಕರು ಏನು ಮಾಡ್ತಾರೆ ಅಂದರೆ, ತಂದೆಯಾದಂಥ ದೇವರನ್ನು ಆತ್ಮದಲ್ಲಿಯೂ ಸತ್ಯದಿಂದ ಆರಾಧನೆ ಮಾಡ್ತಾರೆ. ಮತ್ತು ದೇವರು ಇಂಥ ಆರಾಧಕರನ್ನು ಹುಡುಕ್ತಾನೆ, ಬಯಸ್ತಾನೆ ಎಂಬುದಾಗಿ. ಹಾಗಾದರೆ ದೇವರನ್ನ ಆರಾಧಿಸಬೇಕಾದರೂ ಕೂಡ ನನಗೆ ನಿನಗೆ ಪರಿಶುದ್ಧಾತ್ಮನ ಕೊಡಲ್ಪಡಬೇಕು. We should have the Holy Spirit so that we can worship the Lord. To worship the Lord, Holy Spirit is a very important person who should be with us. ಪರಿಶುದ್ಧಾತ್ಮನು ನನ್ನೊಂದಿಗೆ ನಿನ್ನೊಂದಿಗೆ ಇರುವಾಗ ಮಾತ್ರ ತಂದೆಯಾದಂಥ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಂತಂದರೆ ಬಹಳ ಕಷ್ಟವಾಗ್ತದೆ. ಏನಂತಂದರೆ ಪರಿಶುದ್ಧಾತ್ಮನ ಇಲ್ಲದೆ ಹೋದರೆ ದೇವರನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ ಏನಂತಂದರೆ, ದೇವರಾತ್ಮನು ನನ್ನ ಮೇಲಿರುವಾಗ ನಾನೇನಂತಂದರೆ ಕುಣಿತೇನೆ, ದೇವರಾತ್ಮ ನನ್ನ ಮೇಲಿರುವಾಗ ನಾನು ವಾದ್ಯಗಳನ್ನು ಬಾರಿಸ್ತೇನೆ, ದೇವರಾತ್ಮನ ನನ್ನ ಮೇಲಿರುವಾಗ ನಾನು ಹಾಡ್ತೇನೆ. ನಮಗೆ ಈ ಹಾಡು ಎಲ್ಲರಿಗೂ ಗೊತ್ತೇನೆಂದರೆ, ವೆನ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ವಿದಿನ್ ಮೈ ಹಾರ್ಟ್ ಐ ವಿಲ್ ಸಿಂಗ್ ಲೈಕ್ ಡೇವಿಡ್ ಸ್ಯಾಂಗ್. ವೆನ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ವಿದಿನ್ ಮೈ ಹಾರ್ಟ್ I will dance as David did. When the Spirit of the Lord is within me, I will clap as David clapped. ಹಾಗಾದರೆ ದೇವರಾತ್ಮನು ನಿನ್ನೊಳಗಿರುವಾಗ ಏನಂತಂದರೆ ನೀನು ಕೈಗಳನ್ನು ತಟ್ತಿ, ದೇವರಾತ್ಮ ನಿನ್ನೊಳಗಿರುವಾಗ ನೀನು ವಾದ್ಯಗಳನ್ನು ಬಾರಿಸ್ತಿ, ನೀನು ದೇವರಾತ್ಮ ನಿನ್ನೊಳಗಿರುವಾಗ ದೇವರಿಗೋಸ್ಕರ ಗಟ್ಟಿಯಾಗಿ ಹಾಡುತ್ತಿ, ನಾಚಿಕೊಳ್ಳುವುದಿಲ್ಲ. ಯಾಕಂದರೆ ನೀನು ಮಾಡುವಂಥ ಕೆಲಸ ಕಾರ್ಯ ಅದು ದೇವರಿಂದ ಸಿಕ್ಕಿದಂಥದ್ದಾಗಿದೆ. ನಿನಗಿರುವಂಥ ಕುಟುಂಬ, ನಿನಗಿರುವಂಥ ಮಕ್ಕಳು, ನಿನಗಿರುವಂಥ ಜೀವಿತ ಅದೆಲ್ಲವನ್ನು ದೇವರು ಕೊಟ್ಟಿದ್ದಾನೆ. ಈ ಶರೀರ, ಈ ಪ್ರಾಣ, ಈ ಜೀವವನ್ನು, ಈ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಹಾಗಾದರೆ ಆ ದೇವರನ್ನು ಆರಾಧಿಸುವುದಕ್ಕೆ ನೀನು ನಾಚಿಕೆ ಪಡುವುದಿಲ್ಲ. ಅದಕ್ಕೋಸ್ಕರ ಪರಿಶುದ್ಧಾತ್ಮನು ನನ್ನೊಳಗೆ ನಿನ್ನೊಳಗಿರುವಾಗ ನಾವು ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಅಂತಂದರೆ 14ನೇ ವಚನ, ಜಾನ್ ಚಾಪ್ಟರ್ 16 ವರ್ಸ್ 14. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಜಾನ್ ಚಾಪ್ಟರ್ 16 ವರ್ಸ್ 14. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನ. He shall glorify me, for he shall receive of mine and shall 13ರಿಂದ ಓದ್ತಾನೆ. Howbeit when the Spirit of the truth is come, he will guide you into all truth. For he shall not speak of himself, but whatsoever he shall hear, that shall he speak, and he will shew you things to come. He shall glorify me, for he shall receive of mine, and shall shew it unto you. ಆ ಸತ್ಯದಾತ್ಮನು ಬರುವಾಗ ಆತ ನಿಮ್ಮನ್ನು ಏನಂತಂದರೆ ಸಕಲ ಸತ್ಯಕ್ಕೆ ನಡೆಸ್ತಾನೆ. ಹಿ ವಿಲ್ ಗೈಡ್ ಯು ಇನ್ ಆಲ್ ಟ್ರೂತ್. ಎಲ್ಲ ವಿಧವಾದ ಸತ್ಯಕ್ಕೆ, ನೀವು ಲೋಕದಲ್ಲಿ ಹೇಗೆ ಇರಬೇಕು, ಹೇಗೆ ಬಾಳಬೇಕು ಎಂಬುದಾದಂಥ ಎಲ್ಲ ಸತ್ಯಕ್ಕೆ ಆತನ ನಡೆಸ್ತಾನೆ. ಅಷ್ಟು ಮಾತ್ರವಲ್ಲದೆ ಆತನು ತನ್ನಿಂದ ತಾನು ಮಾತನಾಡದೆ ದೇವರಿಂದ ಹೊಂದಿಕೊಂಡು ದೇವರನ್ನು ಕೇಳಿದ್ದನ್ನು ಆತನು ನಿಮಗೆ ಮಾತನಾಡ್ತಾನೆ. ಅಷ್ಟು ಮಾತ್ರವಲ್ಲದೆ
ಏನಂತಂದರೆ ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸ್ತಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ದ ಹೋಲಿ ಸ್ಪಿರಿಟ್ ವಿಲ್ ಶೋ ಯು ದ ಥಿಂಗ್ಸ್ ವಿಚ್ ಆರ್ ಅಬೌಟ್ ಟು ಕಮ್. ಮುಂದಾಗುವಂಥ ಸಂಗತಿ ಅದು ನಿಮ್ಮ ಜೀವಿತದಲ್ಲಾಗಿರ್ಬೋದು ಅಥವಾ ಬೇರೆಯವರ ಜೀವಿತದಲ್ಲಾಗಿರ್ಬೋದು ಅಥವಾ ಏನು ಕೇಡೆ ಸಂಭವಿಸುವಂಥದ್ದಾಗಿದ್ರೂ ಕೂಡ ದೇವರು ನಿಮಗೆ ಮುಂದಾಗುವ ಸಂಗತಿಗಳನ್ನು ತಿಳಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಹಿ ಶಾಲ್ ಗ್ಲೋರಿಫೈ ಮೀ, ಆತನು ಯೇಸುವನ್ನು ಮಹಿಮೆ ಪಡಿಸ್ತಾನೆ, ತಂದೆಯನ್ನು ಮಹಿಮೆ ಪಡಿಸ್ತಾನೆ ಮತ್ತು ಯೇಸುವಿನಿಂದ ಹೊಂದಿಕೊಂಡು ನನಗೆ ನಿನಗೆ ಬೋಧಿಸಿ ತೋರಿಸುವಂಥವನಾಗಿದ್ದಾನೆ. ಹಾಗಾದರೆ ಈ ವಾಕ್ಯಗಳನ್ನು ನನಗೆ ನಿನಗೆ ಪ್ರಕಟಿಸುವಂಥವನು ಪರಿಶುದ್ಧಾತ್ಮನಾಗಿದ್ದಾನೆ. ವಾಕ್ಯಗಳ ಮೂಲಕವಾಗಿ ನನ್ನನ್ನು ಬಲಪಡಿಸಿ ನಡೆಸುವಂಥವನು ಪರಿಶುದ್ಧಾತ್ಮನಾಗಿದ್ದಾನೆ. ನನ್ನನ್ನು ಕೈ ಬಿಡದೆ ನಡೆಸುವಂಥವನು ಪರಿಶುದ್ಧಾತ್ಮನಾಗಿದ್ದಾನೆ. ಹಾಗಾದರೆ ಪರಿಶುದ್ಧಾತ್ಮನು ನನಗೆ ನಿನಗೆ ಕೊಡಲ್ಪಟ್ಟಿದ್ದೇಕೆ ಅಂತಂದರೆ ಏನಂತಂದರೆ ದೇವರಿಗೋಸ್ಕರ ಬಲವಾದ ಜೀವಿತವನ್ನು ಜೀವಿಸೋದಕ್ಕೋಸ್ಕರವಾಗಿ, ಒಂದು ದೇವರಿಗೋಸ್ಕರ ಒಂದು ಉನ್ನತವಾದ ಜೀವಿತವನ್ನು ನೀನು ಜೀವಿಸೋದಕ್ಕಾಗಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 24ನೇ ವಚನ ಏನಂದರೆ, ಆ ಸಮಾರ್ಯಕ್ಕೆ ಸ್ತ್ರೀಗೆ ಮಾತನಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಜಾನ್ ಚಾಪ್ಟರ್ 4:24, ಗಾಡ್ ಈಸ್ ಅ ಸ್ಪಿರಿಟ್ ಆ್ಯಂಡ್ ದೇ ದಟ್ ವರ್ಷಿಪ್ ಹಿಮ್ ಮಸ್ಟ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಆ್ಯಂಡ್ ಇನ್ ಟ್ರುತ್. ದೇವರು ಆತ್ಮವಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ. ಸೊ ಗಾಡ್ ಇಸ್ ಅ ಸ್ಪಿರಿಟ್, ದೇವರ ಆತ್ಮಸ್ವರೂಪನಾಗಿದ್ದಾನೆ, ದೇವರ ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವಾಗ ನಾವು ಕೂಡ ಆತ್ಮಭರಿತರಾದಂಥ ಆರಾಧನೆ ಮಾಡಬೇಕು. ಆಗ ಮಾತ್ರ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ, ದೇವರ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾರ್ಯಾರೆಲ್ಲ ನೀವು ಸತ್ಯವೇದದಲ್ಲಿ ನೋಡ್ತಿರೋ, ಯಾರ್ಯಾರೆಲ್ಲ ಆತ್ಮನಿಂದ ತುಂಬಿಸಲ್ಪಟ್ಟವರಾದರೂ, ಆತ್ಮನಿಂದ ಒಯ್ಯಲ್ಪಟ್ಟವರಾದರೂ, ಆತ್ಮನಿಂದ ಎತ್ತಲ್ಪಟ್ಟವರಾದರೂ ಅವರು ದೇವರ ಮಹಿಮೆಯನ್ನು ಕಾಣುವಂತೆ ದೇವರು ಸಹಾಯ ಮಾಡಿದನು. ದೇವರನ್ನು ಮುಖಾಮುಖಿಯಾಗಿ ನೋಡುವಂತೆ ಸಹಾಯ ಮಾಡಿದನು. ದೇವರು ಮುಂದಾಗುವಂಥ ಸಂಗತಿಗಳನ್ನು ದರ್ಶನಗಳ ಮೂಲಕವಾಗಿ ಅವರಿಗೆ ತಿಳಿಸಿಕೊಟ್ಟರು. ಅಷ್ಟು ಮಾತ್ರವಲ್ಲದೆ ಅನೇಕ ವಿಷಯಗಳನ್ನು ಪರಿಶುದ್ಧಾತ್ಮನ ಅವರೊಳಗೆ ಇದ್ದುದರಿಂದ ಅನೇಕ ಅದ್ಭುತಗಳನ್ನು ಅವರು ಮಾಡಿದರು. ಸತ್ತವರನ್ನು ಎಬ್ಬಿಸಿದರು, ದೆವ್ವಗಳನ್ನು ಬಿಡಿಸಿದರು, ರೋಗಗಳನ್ನು ಸ್ವಸ್ಥ ಮಾಡಿದರು. ಅಷ್ಟು ಮಾತ್ರವಲ್ಲದೆ ದೇವರಿಗೋಸ್ಕರ ಸಾಯುವುದಕ್ಕೂ ಕೂಡ ಸಿದ್ಧರಾದರು ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಆತ ನಮಗೆ ಕೊಡುವಂಥ ಆತ್ಮನು ಬಲ, ಪ್ರೀತಿ, ಶಿಕ್ಷಣಕ್ಕೆ ಆತ್ಮವು ಹೊರತು ಹೇಡಿತನದ ಆತ್ಮವು ಅಲ್ಲ ಎಂಬುದಾಗಿ. ಹಾಗಾದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 20ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 10:20. ಅನೇಕ ಸಾರಿ ನಮಗೆ ಏನು ಮಾತನಾಡಬೇಕೆಂಬುದಾಗಿ ಗೊತ್ತಾಗೋದಿಲ್ಲ. ಪರಿಸ್ಥಿತಿಗಳು ಇಕ್ಕಟ್ಟು ಬರುವಾಗ, ಬಿಕ್ಕಟ್ಟು ಬರುವಾಗ ಏನೇನು ಮಾತನಾಡಬೇಕು ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಹೇಳ್ತದೆ ಏನಂತಂದರೆ, ಪರಿಶುದ್ಧಾತ್ಮ ನಮಗೆ ಕೊಡಲ್ಪಟ್ಟಿದ್ದಾನೆ, ತಕ್ಕ ಸಮಯದಲ್ಲಿ ಏನಂತಂದರೆ ಏನನ್ನು ಮಾತನಾಡಬೇಕೆಂಬುದಾಗಿ. ಮ್ಯಾಥ್ಯೂ ಚಾಪ್ಟರ್ 10:10. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 10:20. ಫಾರ್ ಇಟ್ ಈಸ್ ನಾಟ್ ಈ ದಟ್ ಸ್ಪೀಕ್ ಬಟ್ ದ ಸ್ಪಿರಿಟ್ ಆಫ್ ಯುವರ್ ಫಾದರ್ ವಿಚ್ ಸ್ಪೀಕತ್ ಇನ್ ಯು. ನೀವು ಮಾತನಾಡು ಆ ಸಮಯದಲ್ಲಿ ನಿಮಗೆ ಏನಂತಂದ್ರೆ, ನೀವು ಸುವಾರ್ತೆ ಸಾರ್ತಾ ಇರ್ಬೋದು ಅಥವಾ ಹೋಗಿರ್ಬೋದು, ಕಷ್ಟ, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ನಿಮ್ಮ ಸುತ್ತ ಬಂದಿರ್ಬೋದು, ಶೋಧನೆಗಳಿಗೆ ಒಳಗಾಗಿರ್ಬೋದು, ನಿಮಗೇನು ಮಾತನಾಡಬೇಕು ಗೊತ್ತಿಲ್ಲ. ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ತಕ್ಕ ಸಮಯದಲ್ಲಿ ನಿನ್ನೊಂದಿಗೆ ಮಾತನಾಡ್ತಾನೆ, ನೀನು ಏನನ್ನು ಮಾತನಾಡಬೇಕೆಂಬುದಾಗಿ. ದ ಸ್ಪಿರಿಟ್ ಆಫ್ ದ ಫಾದರ್ ವಿಚ್ ಸ್ಪೀಕತ್ ಇನ್ ಯು, ಫಾರ್ ಇಟ್ ಈಸ್ ನಾಟ್ ಯು ದಟ್ ಸ್ಪೀಕತ್ ಬಟ್ ದ ಸ್ಪಿರಿಟ್ ಆಫ್ ದ ಫಾದರ್. ಆ ಸಮಯದಲ್ಲಿ ಏನನ್ನು ಮಾತನಾಡಬೇಕೆಂಬುದಾಗಿ ನಿಮಗೆ ಗೊತ್ತಿಲ್ಲದೆ ಇರುವಾಗ ಪರಿಶುದ್ಧಾತ್ಮನ ಏನು ಮಾಡ್ತಾನೆ ಅಂತಂದರೆ, ನಿನ್ನೊಳಗಿದ್ದುಕೊಂಡು ಏನಂತಂದರೆ ಆ ಸಮಯದಲ್ಲಿ ಮಾತನಾಡ್ತಾನೆ. ನಿನ್ನೊಳಗಿದ್ದುಕೊಂಡು ಏನಂತಂದರೆ ಆ ಸಮಯದಲ್ಲಿ ದೇವರು ತಿಳಿಯಪಡಿಸ್ತಾನೆ. ಹಾಗಾದರೆ ನನಗೆ ನಿನಗೆ ದೇವರ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ನಿನ್ನ ಏನಂತಂದರೆ ಇದುವರೆಗೂ ದೇವರು ನಡೆಸ್ತಾ ಇದ್ದಾನೆ. ಈ ಸಮಯದಲ್ಲಿ ಆತನನ್ನು ಕೇಳಿಕೊಳ್ಳೋಣವೇ, ಸ್ವಾಮಿ ಆತ್ಮನಿಂದ ನನ್ನನ್ನು ತುಂಬಿಸು. ಆತನನ್ನು ಕೇಳಿಕೊಳ್ಳ್ರಿ, ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ತಂದೆಯಾದಂಥ ದೇವರು ಹಂಗಿಸದೆ ಏನಂತಂದರೆ ಸರಿಸಮಾನವಾಗಿ ಕೊಡ್ತಾನೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಅಭಿಷೇಕಿಸಿದಂಥ ತಂದೆಯಾದಂಥ ದೇವರು ನನಗೂ ನಿನಗೂ ಕೂಡ ಆ ಆತ್ಮನನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಆತನನ್ನು ದೃಷ್ಟಿಸೋಣ. Let us look unto Jesus. Thank you Lord. ಈ ವಾಕ್ಯದ ಮುಂದೆ ತಗ್ಗಿಸಿಕೊಳ್ಳೋಣ. Hallelujah. Thank you Lord. Worthy is the Lamb who was slain. Holy, holy is He. Sing a new song to Him who sits on heaven's mercy seat. Holy, holy, holy is the Lord God Almighty, who
was and is to come. With all creation I sing praise to the King of Kings. You are my everything, and I will adore you. Clothed in rainbow, living color, flashes of lightning, rolls of thunder, blessing and honor, strength and glory and power be to you, the only wise King. Sing with me. Holy, holy, holy is the Lord God Almighty. ಎಲ್ಲರೂ ಹೇಳುವ. Was and is to come. With all creation I sing praise to the King of Kings. You are my everything, and I will adore you. Filled with wonder, awestruck wonder at the mention of your name. Jesus, your name is power, breath and living water, such a marvelous mystery. Holy, holy, holy is the Lord God Almighty, who was and is to come. With all creation I sing praise to the King of Kings. You are my everything, and I will adore you. What is the Lamb who was slain? Holy, holy is He. Zaman zaman zanori antaka. Sing a new song, Urtsamandanim. To Him who sits on Riandagana, heaven's mercy sing. Thank you, Lord Father. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದಂಥ ತಂದೆಯಾದಂಥ ದೇವನಿಗೆ ಸ್ತೋತ್ರ ಸ್ವಾಮಿ. ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡಿನ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ 100% ದೇವರೇ ಕರ್ತನೆ 60%, 30% ಪ್ರತಿಫಲ ತೆಗೆದುಕೊಂಡು ಬರಲಿ ಸ್ವಾಮಿ. ಇವರ ಹೃದಯ ಕಠಿಣವಾಗಿ ವಾಕ್ಯ ಬಿದ್ದು ಹೋಗದೆ ಸ್ವಾಮಿ. ಲೋಕದ ಆಸೆ ಪಾಸೆಗಳು ಈ ವಾಕ್ಯವನ್ನು ಮುಚ್ಚಿಬಿಡದೆ, ಸೈತಾನನು ಬಂದು ಇದನ್ನು ಹೆಕ್ಕಿಕೊಂಡು ಹೋಗದಂತೆ ಸ್ವಾಮಿ. ಇವರ ಹೃದಯಗಳು ಫಲವತ್ತಾದ ಭೂಮಿಯಾಗಿ ಫಲವನ್ನು ಕೊಡಲಿ ಸ್ವಾಮಿ. ಪರಿಶುದ್ಧಾತ್ಮನ ಮಳೆಯನ್ನು ಅವರ ಮೇಲೆ ಸುರಿಸು ಸ್ವಾಮಿ. ಈ ವಾಕ್ಯ ಅವರಲ್ಲಿ ಬಿತ್ತಲ್ಪಡುವಾಗ ಅದು 100% ಪ್ರತಿಫಲವನ್ನು ತೆಗೆದುಕೊಂಡು ಬರಲಿ ಸ್ವಾಮಿ. ಬಿಡುಗಡೆಗಳಲ್ಲಿ ಸತ್ಯದಾತ್ಮನ ಅವರಲ್ಲಿ ಬಂದು ಸಕಲ ವಿಧವಾದ ಸತ್ಯಕ್ಕೆ ನಡೆಸಿ ಸತ್ಯವನ್ನು ಪ್ರಕಟಿಸುತ್ತಾ ಕ್ರಿಸ್ತನನ್ನ ತೋರಿಸಿಕೊಡುತ್ತಾ ತಂದೆಯಾದ ದೇವರನ್ನ ಆತ್ಮದ ಮೂಲಕವಾಗಿ ಮಹಿಮೆ ಪಡಿಸುತ್ತಾ ಆರಾಧಿಸುತ್ತಾ ನಿನಗೋಸ್ಕರ ಒಳ್ಳೆಯ ವ್ಯಕ್ತಿಗಳಾಗಿ, ನಿನಗೋಸ್ಕರ ಉಪಯುಕ್ತವಾದ ಪಾತ್ರಗಳಾಗಿ ಅನೇಕರ ಜೀವಿತಗಳನ್ನು ಬದಲಾವಣೆ ಮಾಡೋದಕ್ಕೆ ಉಪಯೋಗಿಸುವ ಆ ರೀತಿ ಮಾಡೋದಕ್ಕೆ ಆಗಿಸ್ತೋತ್ರ. ಈಗಲೂ ಸಮಯವನ್ನು ಕೊಟ್ಟಿದ್ದೆ, ಅದಕ್ಕೆ ಆಗಿಸ್ತೋತ್ರ. ಎಲ್ಲ ಘನತೆಗೊಬ್ಬನಿಗೆ ಸಲ್ಲಿಸ್ತೇನೆ, ಮಹಿಮೆ ನಿನಗೆ ಸಲ್ಲಿಸ್ತೇನೆ. ನೀನು ಏನೇ ನೋಡ್ತಿದ್ದೀವ ಸ್ವಾಮಿ, ಅದು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಆಶೀರ್ವಾದವಾಗಿ ಬಿಡುಗಡೆಗಳಲ್ಲಿ ಆತ್ಮನಿಂದ ತುಂಬಿಸು ಸ್ವಾಮಿ. ಯಾರ್ಯಾರೆಲ್ಲ ನಿನ್ನನ್ನು ಕೇಳಿಕೊಳ್ತಾರೋ ಅವರಿಗೆ ನಿನ್ನ ಆತ್ಮನಿಂದ ಕೊಡು ಸ್ವಾಮಿ. ನಿನ್ನ ಆತ್ಮನ ಅಭಿಷೇಕದಿಂದ ತುಂಬಿಸು, ಕೃಪಾವರಗಳನ್ನು ಕೊಡು ಸ್ವಾಮಿ. ಆತ್ಮನ ಫಲಗಳನ್ನು ಕೊಟ್ಟು ಬಲಪಡಿಸು ಸ್ವಾಮಿ. ಆ ರೀತಿ ನೀನು ಮಾಡೋದಕ್ಕಾಗಿಸ್ತೋತ್ರ. ಮುಂದಿನ ವಾರದುದ್ದಕ್ಕೂ ಅವರ ಸಂಗಡ ಇರು ಸ್ವಾಮಿ. ಅವರೆಲ್ಲ ಕೊರತೆಗಳನ್ನು, ಕಣ್ಣೀರುಗಳನ್ನು, ರೋಗಗಳನ್ನು, ಸಾಲಗಳನ್ನು, ಸಮಸ್ಯೆಗಳಿಗೆ ನೀನು ಪರಿಹಾರವನ್ನು ಕೊಡು ಸ್ವಾಮಿ. ಬಿಡುಗಡೆಯನ್ನು ಕೊಡು ಸ್ವಾಮಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೊಂದಿಗೆ ನಡೆಯುವಂಥ ವಿಶೇಷ ಕೃಪೆಯನ್ನು ಕೊಡು ಸ್ವಾಮಿ. ಅವರ ಆತ್ಮಿಕ ಕಣ್ಣುಗಳನ್ನು, ಕಿವಿಗಳನ್ನು ತೆರೆ ಮಾಡು ಸ್ವಾಮಿ. ನಿನ್ನ ಚಿತ್ತವನ್ನು ಮಾಡುತ್ತಾ ನಿನಗೋಸ್ಕರ ಉಪಯುಕ್ತ ಪಾತ್ರೆಗಳಾಗಿ ಜೀವಿಸಲ್ಪಡುವಂತೆ, ರಕ್ಷಣಾನಂದವನ್ನು ಎತ್ತಿಕೊಂಡು ಸಾರುವಂತೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಈಗಲೇ ಆ ರೀತಿಯಾಗಿ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ.
ನಮ್ಮನ್ನು ಒಬ್ಬೊಬ್ಬರನ್ನ ಒಪ್ಪಿಸಿಕೊಡುತ್ತೆ. ಮುಂದಿನ ವಾರದವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸಬೇಕ. ನಮ್ಮ ಕರ್ತನು ಒಡೆಯನ ರಕ್ಷಕನಾಗಿರುವಂಥ ಯೇಸು ನಿನ್ನ ಗನುಳ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇಲೆ ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನೆನತೆ, ಶಾಂತಿ, ಸಮಾಧಾನ, ಐಕ್ಯತೆ, ಆಶೀರ್ವಾದ ನಮ್ಮ ಎಲ್ಲರ ಸಂಗಡ, ಎಲ್ಲಾ ದೈವ ಭಕ್ತರ ಸಂಗಡ, ಭೂಲೋಕದೆಲ್ಲ ಜನ ಸಂಗಡ ಇಂದಿನಿಂದ ಸದಾಕಾಲದಲ್ಲಿ ಆಗಿರಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. Hope to see you next week.